ಈ ಒಂದು ವಿಡಿಯೋ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ, ಪ್ಲಸ್ ನನ್ನ ಒಂದು ಫಸ್ಟ್ ಸ್ಟೆಪ್ ಅಂತಲೂ ಹೇಳ್ಬೋದು. ಸೊ ವುಮೆನ್ ಎಂಪವರ್ಮೆಂಟ್ ಕಡೆಗೆ. ಸೊ ಇಲ್ಲಿ ನಮ್ಮ ಒಂದು ಗೆಸ್ಟ್ ಹಿಮಾನ್ವಿ ಮ್ಯಾಮ್ ಅವರು ಬಂದಿದ್ದಾರೆ. ಸೊ ಅವರ ಜೊತೆ ನಾವು ಈ ಒಂದು ಪಾಡ್ಕಾಸ್ಟಲ್ಲಿ ಜಾಸ್ತಿ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ನನ್ನ ಒಂದು ಮೇನ್ ಥೀಮ್ ಯಾವ ಥರ ಇತ್ತು ಅಂದರೆ, ಸೊ ವುಮೆನ್ಸ್ ಆಫ್ಟರ್ ಮ್ಯಾರೇಜ್, ಮದುವೆ ಆದಮೇಲೆ ಸೊ ಏನೂ ಮಾಡೋಕ್ಕಾಗಲ್ಲ, ಸೊ ಯು ಕಾಂಟ್ ಡೂ ಎನಿಥಿಂಗ್, ಸೊ ಜಸ್ಟ್ ನಿಮ್ಮ ಲೈಫ್ ಆ ಒಂದು ಮನೆಯಲ್ಲೇ ಇದ್ದೋಗುತ್ತೆ, ಸೊ ಅದು ಬಿಟ್ಟು ಆಚೆನೆ ಬಂದು ಏನು ಸಾಧಿಸೋಕ್ಕಾಗಲ್ಲ ಅಂತ ಜಾಸ್ತಿ ಜನ ಡಿಮೋಟಿವೇಟೆಡ್ ಆಗಿರ್ತಾರೆ. ಸೊ ಜಾಸ್ತಿ ಜನ ಹೌಸ್ ವೈಫ್ಸು ಇನ್ ಕೇಸ್ ಈ ವಿಡಿಯೋ ನೀವು ನೋಡ್ತಿದ್ರೆ ಅವ್ರ ಜೊತೆ ಶೇರ್ ಮಾಡ್ಬೋದು. ಸೊ ಅವ್ರಿಗೆ ಒಂದು ಬ್ಯೂಟಿಫುಲ್ ಆದ ಒಂದು ಇನ್ಸ್ಪಿರೇಷನ್, ಒಂದು ಐಡಿಯಾ ಅನ್ನೋದು ಸಿಗುತ್ತೆ. ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಪ್ಲಸ್ ನೀವು ಏನು ಅಂದ್ಕೊಂಡ್ರು ಅದನ್ನ ಸಾಧಿಸ್ಬೋದು. ಓನ್ಲಿ ಒನ್ ಥಿಂಗ್, ನಿಮ್ಮ ಒಂದು ಮೈಂಡ್ ಸೆಟ್ ಅನ್ನೋದನ್ನು ನೀವು ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ಸೊ ಪ್ರೆಗ್ನೆನ್ಸಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿದಲ್ಲಿ ವೆಯ್ಟ್ ಲಾಸ್ ಹೆಂಗೆ ಆಯಿತು, ಸೊ ಅವ್ರು ಯಾವ ಥರ ವರ್ಕ್ ಮಾಡಿದ್ರು, ಸೊ ಎವ್ರಿಥಿಂಗ್ ಅವ್ರು ಶೇರ್ ಮಾಡಿದ್ದಾರೆ. ಸೊ ಈ ಒಂದು ಎಪಿಸೋಡ್ನ ಮುಗಿಯೋವರೆಗೂ ನೋಡಿ, ಯು ವಿಲ್ ಲರ್ನ್ ಎ ಲಾಟ್ ಅಂತಲೇ ಹೇಳ್ತೀನಿ. ಸೊ ಓವರ್ ಟು ದ ಎಪಿಸೋಡ್. Finally, we have Himanvi ma'am in our show. So ma'am, ಈ ಶೋಗೆ ಬಂದಿದ್ದಕ್ಕೆ You can call me just Himanvi. Himanvi is enough. Yeah. No need of ma'am. That's great. So ಈ ಶೋಗೆ ಬಂದಿದ್ದಕ್ಕೆ thanks a lot. And also before starting, I need to thank you a lot. Like ನಿಮ್ ಟೈಮ್ ನ ಇದಕ್ಕೋಸ್ಕರ ಅಲೋಕೇಟ್ ಮಾಡಿದೀರಾ. And anyone, so ಈ ಎಪಿಸೋಡ್ ನ ನೋಡ್ತಾ ಇರೋ ನಮ್ಮ ಆಡಿಯನ್ಸ್, so lot of them after marriage and ಜಾಸ್ತಿ ಏನು ವಿಷಯ ಸಾಧಿಸಕ್ಕಾಗಲ್ಲ, ಲೈಕ್ ಎವ್ರಿಥಿಂಗ್ ಇಸ್ ಗಾಟ್ ಸಾರ್ಟೆಡ್, ಸೊ ವಿ ನೀಡ್ ಟು ಸ್ಟಿಕ್ ಓನ್ಲಿ ಇನ್ ದ ಹೋಮ್ ಅಂತ ಜಾಸ್ತಿ ಜನ ಯೋಚನೆ ಮಾಡ್ತಿರ್ತಾರೆ. ಸೊ ನೀವ್ ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಸೊ ತುಂಬಾ ಇನ್ಸ್ಪಿರೇಷನ್ ಆಗಿರುತ್ತೆ. ಸೊ ಮ್ಯಾಮ್, ಐ ನೀಡ್ ಅ ಬ್ರೀಫ್ ಇಂಟ್ರೋ ಆಫ್ ಯುವರ್ ಸೆಲ್ಫ್, ಲೈಕ್ ಕಂಪ್ಲೀಟ್ ಆಗಿ ನೀವ್ ಈಗ ಏನ್ ಮಾಡ್ತಿದ್ದೀರಾ, ಸೊ ವಾಟ್ಸ್ ಗೋಯಿಂಗ್ ಆನ್ ಅಂಡ್ ಯುವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂಡ್ ಎಲ್ಲ ಹೆಂಗ್ ಹೋಗ್ತಿದೆ ಅಂಡ್ ವಾಟ್ ಆಲ್ ಆರ್ ಯು ಆರ್ ಡೂಯಿಂಗ್ ಕರೆಂಟ್ಲಿ ಅನ್ನೋದನ್ನ ಶೇರ್ ಮಾಡಿ. Well, actually, first of all, sorry, I have cribbed a lot because I have been always postponing this session. I know it because I was going through a lot of things, professionally and personally. So that's the reason. And thank you for your kind patience because again and again, you always kept motivating me to come back to this session. And today we are here finally. Thank you so much for this opportunity. And when it comes to women, ಬೇಸಿಕಲಿ ವುಮೆನ್ಗೆ ತುಂಬಾನೇ ರೆಸಿಸ್ಟೆನ್ಸ್ ಪವರ್ ಆಗ್ಲಿ, ಎವ್ರಿಥಿಂಗ್ ಇಸ್ ದೇರ್ ಇನ್ಸೈಡ್. ನಮ್ಗೆ ಏನಂತಂದ್ರೆ, ಬಿಕಾಸ್ ಆಫ್ ದ ಸೊಸೈಟಿ ಅಂಡ್ ಬಿಕಾಸ್ ಆಫ್ ದ ಅದರ್ ಸರ್ಕಮ್ಸ್ಟೆನ್ಸಸ್, ವಿ ವಿಲ್ ಲಿಮಿಟ್ ಅವರ್ ಸೆಲ್ಫ್. ಲೈಕ್ ಓಕೆ, ನಾನು ಇಷ್ಟು ಮಾತ್ರನೇ ಮಾಡಕ್ಕಾಗೋದು, ನಾನು ಮದ್ವೆ ಆದ್ಮೇಲೆ ನಾನು ಗಂಡನ್ ಜೊತೆ ಸಂಸಾರ ಮಾಡ್ಕೊಂಡು ಮನೇಲಿ ಅಷ್ಟೇ ಇರಕ್ಕಾಗೋದು. ಆರ್ ಇಫ್ ಅಟ್ ಆಲ್ ಶಿ ಇಸ್ ಅ ವರ್ಕಿಂಗ್ ವುಮನ್, ಓಕೆ ವರ್ಕ್ ಬಗ್ಗೆ ಮಾತ್ರನೇ. ಬಟ್ ಅದರ್ವೈಸ್ there are a lot of women who are actually striving a lot in society, be it an entrepreneur, be it a working woman. ಆಚೆ ಕಡೆನೂ ಕೆಲಸ ಮಾಡಿ, ಮನೇಲೂ ಬಂದು ಕೆಲಸ ಮಾಡಿ, ಮಕ್ಕಳನ್ನ ನೋಡ್ಕೊಂಡು, ಇಟ್ಸ್ ನಾಟ್ ಜಸ್ಟ್ ಮೀ, ಬಟ್ ದೇರ್ ಆರ್ ಲಾಟ್ ಆಫ್ ಅದರ್ ವುಮೆನ್ ಹೂ ಹ್ಯಾವ್ ಆಕ್ಚುಲಿ ಇನ್ಸ್ಪೈರ್ಡ್ ಮೀ. ತುಂಬಾ ಜನ ಆತರ ಇದ್ದಾರೆ. ಸೊ ಇಟ್ is being it a man or woman, it is just your mind. So your mind will actually decide. When it comes to the mind, I have to tell you something. ತುಂಬಾ ಜನ ನಂದು ಬಾಡಿ ಟ್ರಾನ್ಸ್ಫಾರ್ಮೇಶನ್ ನೋಡಿ ತುಂಬಾ ನನಗೆ ಕೇಳ್ತಿರ್ತಾರೆ, like how did you do it, so when somebody else is doing it, you can just do it. Like anybody can earn well, anybody can transform their mind, body, everything, their life also. It is just one thing that your mind should speak. That's it. So none vicharvallu ade agirodu. I stick to my mind. I do works like what my mind and heart says. So that's it. But kashta ide. Kashta ildale ene bandrunu adu yadu irodilla nam life alli. Kashta ide, but once you reach there, everything else will be like, ayyo ishtana jeevana, ishtana ನಾವು ಮಾಡ್ಬರ್ಬೇಕಾಗಿರೋದು ಅಂತ. ಬಟ್ ಲೈಫ್ ಅಲ್ಲಿ ರುಟೀನ್ ಇರ್ಬೇಕು ಅಷ್ಟೇ. ಆ ರುಟೀನ್ ನಾವು ಫಾಲೋ ಮಾಡ್ಬಿಟ್ರೆ ಎವ್ರಿಥಿಂಗ್ ಸೀಮ್ಸ್ ಈಸಿ. ಓಕೆ, ನಾನು 5 ಗಂಟೆಗೆ ಎದ್ದೇಳ್ಬೇಕು, 6 ಗಂಟೆಯಿಂದ 7 ಗಂಟೆ ಜಿಮ್, ಆಮೇಲೆ ಕುಕಿಂಗ್, ಆಮೇಲೆ ವರ್ಕ್ ಲೈಫ್, ದೆನ್ ಯು ವಿಲ್ ಕಮ್ ಹೋಮ್, ರೆಸ್ಟ್ ಅಂಡ್ ಯು ಗಿವ್ ಯೋರ್ ಟೈಮ್ ಫಾರ್ ದ ಫ್ಯಾಮಿಲಿ. ಬಟ್ ಆ ತರ ಬಂದಾಗ ಐ ಹ್ಯಾವ್ ನಾನು ಆಂಟ್ರಪ್ರನರ್ ಆಗಿ ಬರ್ಬೇಕು ಅಂದಾಗ ಮೈ ಫ್ಯಾಮಿಲಿ ಹ್ಯಾವ್ ಸಪೋರ್ಟೆಡ್ ಅ ಲಾಟ್. ಬೀಟ್ ಮೈ ಮಾಮ್, ಮೈ ಬ್ರದರ್, ಮೈ ಹಸ್ಬೆಂಡ್, ಎವ್ರಿಬಡಿ ಹ್ಯಾವ್ ಸಪೋರ್ಟೆಡ್ ಮಿ ಅ ಲಾಟ್. ಸೊ ಗೈಸ್, ನೀವು ನೋಡ್ತಿದ್ದೀರಾ, ಸೊ ಮೇಡಮ್ ನ ಐ ವಾಸ್ ಇಂಟ್ರೊಡ್ಯೂಸ್ಡ್ ಗಾಟ್ ಬೈ ಯುವ ಪ್ರಕಾಶ್ ಸರ್. ಸೊ ಅವರ ಒಂದು ಸ್ಟೋರಿದಲ್ಲಿ ನೋಡಿನೇ
ಸೊ ಐ ಗಾಟ್ ಇನ್ ಟಚ್ ವಿತ್ ಯು, ಲೈಕ್ ನಿಮ್ನ ಫಾಲೋ ಮಾಡಿದ್ದು, ಮತ್ತೆ ಐ ಹ್ಯಾವ್ ಸೀನ್ ಟ್ರಾನ್ಸ್ಫಾರ್ಮೇಶನ್. ಅಂಡ್ ಸಿನ್ಸ್ ಲಾಸ್ಟ್ 2 years ಇಂದ ನೋಡ್ತಿದ್ದೀನಿ, ಲೈಕ್ ಯು ಆರ್ ಪುಟಿಂಗ್ ಸೋ ಮಚ್ ಆಫ್ ಎಫರ್ಟ್ಸ್. ಅಂಡ್ ಈಗ ನೀವ್ ಹೇಳಿದ್ರಲ್ಲ, ಸೊ ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್ ಅಂತ. ಸೊ ಐ ಹ್ಯಾವ್ ಸೀನ್ ಯು ಲೈಕ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಫ್ರಮ್ ಯುವರ್ ಫಿಟ್ನೆಸ್ ಜರ್ನಿ ಇಂದ. ಸೊ till now, so you're doing very well. So before that, ಈಗ currently like you're a model, so modeling ಮಾಡ್ತಿದ್ರಿ, and then so absolutely as a very mom also, okay, so taking care of a child, and then entrepreneur and running a successful business also. ಈಗ ಸೊ ಈಗ ನಿಮ್ ಬಿಸ್ನೆಸ್ ಬಗ್ಗೆ ಲೈಕ್ ಹಿಂಗೆ ಹೋಗ್ತಿದೆ, ಲೈಕ್ ಜಾಸ್ತಿ ಜನ ಏನೊಂದು ಇವ್ ಹೇಳ್ತಾರೆ ಅಂದ್ರೆ ಎಸ್ಥೆಟಿಕ್ಸ್ ಅಂದ್ರೆ ಲೈಕ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲ. ಕಾಸ್ಮೆಟಾಲಜಿ ಲೈಕ್ ಮೇಕಪ್ ಗೆ ಕಂಪೇರ್ ಮಾಡ್ತಾರೆ, ಜಾಸ್ತಿ ಜನ ಮೇಕಪ್ ಕೋರ್ಸ್ ಅಂತ ಕೇಳ್ತಾರೆ. ಸೊ ಜಸ್ಟ್ ಈಗ ನೋಡ್ತಾ ಇರೋರ್ಗೆ ಒಂದು ಬ್ರೀಫ್ ಕೊಡಕ್ಕಾಗತ್ತ, ಲೈಕ್ ವಾಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಡೂಯಿಂಗ್ ಅಂಡ್ ಇನ್ ವಿಚ್ ಸೆಕ್ಟರ್ ನೀವೇನ್ ಮಾಡ್ತಿದ್ದೀರಾ? So my journey with the aesthetics started. ನಾನು ಫಸ್ಟ್ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದು, ಫ್ರೀಲಾನ್ಸರ್ ಆಗಿ. ದೆನ್ ಐ ಕೇಮ್ ವಿತ್ ಮೈ ಸ್ಟುಡಿಯೋ. ಈ ಮೇಕಪ್ ಅನ್ನೋದು ಅಂದ್ರೆ ವೆನ್ ಐ ಟ್ರಾನ್ಸ್ಫಾರ್ಮ್ ಮೈ ಬ್ರೈಡ್ಸ್ ಅಂಡ್ ಎವ್ರಿಬಡಿ ವಿತ್ ದ ಮೇಕಪ್, ಐ ಸ್ಟಾರ್ಟೆಡ್ ಥಿಂಕಿಂಗ್ ಲೈಕ್ ಓಕೆ, ಇದು ಪರ್ಮನೆಂಟ್ ಆಗಿ ಉಳ್ಕೊಳ್ಳೋ ತರ ಇದ್ರೆ ಜನಕ್ಕೆ ಎಷ್ಟು ಯೂಸ್ ಆಗುತ್ತೆ, ಜನ ಇನ್ನ ಯೂಸ್ ಮಾಡ್ಕೊಂತಾರೆ. ಅಂಡ್ ಯಾ, ಲೈಕ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ಚೆನ್ನಾಗಿರುತ್ತೆ. ಸೊ ಎಲ್ಲಿ ಪರ್ಮನೆಂಟ್ ಮೇಕಪ್ ಬಗ್ಗೆ ನಾನು ಸ್ವಲ್ಪ ಡಿಗ್ ಮಾಡೋದಕ್ಕೆ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಟು ಲರ್ನ್ ಅ ಲಾಟ್ ಆನ್ ದ ಗೂಗಲ್. ಓಕೆ, ಬಟ್ ಅದು ಇಂಡಿಯಾದಲ್ಲಿ ಇರ್ಲಿಲ್ಲ. ನಾನು ರಿಸರ್ಚ್ ಮಾಡಕ್ ಶುರು ಮಾಡಿದಾಗ ಇಂಡಿಯಾದಲ್ಲಿ ಯಾರು ಮಾಡ್ತಾ ಇರ್ಲಿಲ್ಲ. ಸೊ ಇನ್ 2019 ಎಂಡ್ ಐ ಸ್ಟಾರ್ಟೆಡ್ ಮೈ ಕ್ಲಾಸಸ್. ಸೊ ಅವಾಗ ಕೋವಿಡ್ ಅವಾಗ ಎಂಟ್ರಿ ಆಗಿತ್ತು, ಅಂಡ್ ಐ ಸ್ಟಾರ್ಟೆಡ್ ಮೈ ಆನ್ಲೈನ್ ಕ್ಲಾಸಸ್ ಅಂಡ್ ಎವ್ರಿಥಿಂಗ್. ಸೊ ಪರ್ಮನೆಂಟ್ ಮೇಕಪ್ ಅಂತ ಬಂದಾಗ ವೇರ್ ವಿ ವಿಲ್ ಆಕ್ಚುಲಿ ಸ್ಕಿನ್ ನ ಕಟ್ ಮಾಡೋ ಅಂತದ್ದು, ಸ್ಕಿನ್ ಸೂಪರ್ಫಿಷಿಯಲ್ ಲೇಯರ್ ಆಫ್ ದ ಸ್ಕಿನ್ ಅಲ್ಲಿ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ವೆನ್ somebody me who is not a doctor can actually work on the skin, why not others do it ಅಂತ ನಾನು ಮತ್ತೆ ಅಲ್ಲಿ ರಿಸರ್ಚ್ ಶುರು ಮಾಡಿದಾಗ ಐ ಕ್ಯಾನ್ ಬಿ ಅ ಕಾಸ್ಮೆಟಾಲಜಿಸ್ಟ್, ಐ ಕ್ಯಾನ್ ಬಿ ಅ ಲೇಸರ್ ಟೆಕ್ನಿಷಿಯನ್. ಸೊ ಹಂಗೆ ಲೈಕ್ ರಿಸರ್ಚ್ ಆಗ್ತಾ ಹೋಯ್ತು. ಫೈಬ್ರೋಬ್ಲಾಸ್ಟಿಂಗ್ ಕಲ್ತ್ಕೊಂಡೆ, ಸ್ಟ್ರೆಚ್ ಮಾರ್ಕ್ಸ್, ಕ್ಯಾಮೋಫ್ಲೇಜ್. ಸ್ಟ್ರೆಚ್ ಮಾರ್ಕ್ಸ್ ಅಂತ ಬಂದ್ರಂತೂ 75% ಆಫ್ ದ ಪಾಪ್ಯುಲೇಷನ್ ಹ್ಯಾವ್ ದ ಸ್ಟ್ರೆಚ್ ಮಾರ್ಕ್ಸ್ ಆನ್ ದಿಯರ್ ಬಾಡಿ. ಅಂಡ್ ಲೂಸ್ ಸ್ಕಿನ್ ಆಗಿರ್ಬೋದು, ಅದನ್ನೆಲ್ಲದನ್ನು ನಾನು ರಿಸರ್ಚ್ ಮಾಡ್ತಾ ಹೋದೆ. ಅವಾಗ ನನ್ಗೆ ಓಕೆ, ಅಂಡರ್ ಟ್ರೈನಿಂಗ್ ಅಲ್ಲಿ ಇದ್ದಾಗ ಸೂಪರ್ಫಿಷಿಯಲ್ ಆಫ್ ದ ಸ್ಕಿನ್ ಮೇಲೆ ಯಾರು ಬೇಕಾದ್ರೂ ಟ್ರೈನಿಂಗ್ ತಗೊಂಡು ಟ್ರೈನ್ಡ್ ಆಗಿ ವರ್ಕ್ ಮಾಡ್ಬೋದು ಅಂತ ಗೊತ್ತಾಯ್ತು. ದೆನ್ ಐ ಸ್ಟಾರ್ಟೆಡ್ ಅ ಲಿಟಲ್ ಮೋರ್ ರಿಸರ್ಚ್ ವೇರ್ ಐ ವಾಂಟೆಡ್ ಟು ಡೂ ದ ಮೆಡಿಕಲ್. ಸೊ ಮೆಡಿಕಲ್ ಅಂತ ಬಂದಾಗ ದೇರ್ ಆರ್, ಇವಾಗ ಕೋವಿಡ್ ಇಂದಾಗಿ ಇಂಗ್ಲಿಷ್ ಮೆಡಿಸಿನ್ಸ್ ನ ಯೂಸ್ ಮಾಡಿ ವಿ ಆರ್ ಡ್ರೈನ್ಡ್, ಅವರ್ ಬಾಡಿ ಗೆಟ್ಸ್ ಡ್ರೈನ್ಡ್ ಅ ಲಾಟ್. ಸೊ ಪೀಪಲ್ ಆರ್ ಗೋಯಿಂಗ್ ಟು ಹೋಮಿಯೋಪತಿ ಅಂಡ್ ಆಯುರ್ವೇದ. ಸೊ ದೆನ್ ಐ ಸ್ಟಾರ್ಟೆಡ್ ರಿಸರ್ಚ್ ಆನ್ ದಟ್. ಲೈಕ್ ಹೋಮಿಯೋಪತಿ ಅಂತ ಬಂದಾಗ ಏನ್ ಮಾಡ್ಬೋದು ಇದ್ರಲ್ಲಿ ಅಂತ, ಪ್ಯೂರ್ ಅಂದ್ರೆ ಪ್ಯೂರ್ ಪ್ಲಾಂಟ್ ಬೇಸ್ಡ್ ಮೆಡಿಸಿನ್ಸ್ ಅಂತ ಇರೋದು ಎಲೆಕ್ಟ್ರೋ ಹೋಮಿಯೋಪತಿ ಮಾತ್ರ. ಈವನ್ ಅಂಡರ್ ದ ಹೋಮಿಯೋಪತಿ ವಿ ಹ್ಯಾವ್ ಲಾಟ್ ಆಫ್ ಅದರ್ ಕೆಮಿಕಲ್ಸ್ ದಟ್ ವಿ ಯೂಸ್. ಎಲೆಕ್ಟ್ರೋ ಹೋಮಿಯೋಪತಿ ಇಸ್ ಒನ್ ಸಚ್ ಕೋರ್ಸ್. ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ನ ಯೂಸ್ ಮಾಡಲ್ಲ, ಜಸ್ಟ್ ಆಲ್ಕೋಹಾಲ್ ಮತ್ತೆ ಪ್ಲಾಂಟ್ ಬೇಸ್ಡ್ ಇಂದ ಯೂಸ್ ಮಾಡಿ ನಮ್ಮ ಬಾಡಿ ಇರುವಂತ ಯಾವುದೇ ಡಿಸೀಸ್ ನ ಬೇಕಾದ್ರೂ ಕ್ಯೂರ್ ಮಾಡ್ತಾರೆ. ಸೊ ಐ ಸ್ಟಾರ್ಟೆಡ್ ಮೈ ಮೆಡಿಕಲ್ ನೌ. And with that, parallelly with business run ಆಗ್ತಿದೆ. But when it comes to aesthetics, people think, okay, makeup artist ಇರ್ಬೋದು ಅಂತ. No, we treat the skin. ನಿಮ್ಮ ಸ್ಕಿನ್ ಕೇರ್ ರುಟೀನ್, ನಿಮ್ಮ ಹೇರ್ ಏನೇ ಇದ್ರು ನಾವು ಅದನ್ನ ಟ್ರೀಟ್ ಮಾಡ್ತೀವಿ. ಸ್ಟ್ರೆಚ್ ಮಾರ್ಕ್ಸ್ ನ ಆಗಿರ್ಬೋದು, ಲೂಸ್ ಸ್ಕಿನ್ ಆಗಿರ್ಬೋದು, ದಿಸ್ ಆಲ್ ಕಮ್ ಅಂಡರ್ ಟ್ರೀಟ್ಮೆಂಟ್ಸ್. ಬಟ್ ವಿ ಕಾಂಟ್ ಟ್ರೀಟ್ ದ ಡಿಸೀಸ್. ದಟ್ ಗೋಸ್ ದ ಡರ್ಮಟಾಲಜಿ ಪಾರ್ಟ್. ಏಸ್ಥೆಟಿಷಿಯನ್ ಅಂತ ಬಂದಾಗ ಎವ್ರಿಥಿಂಗ್ ಅಬೌಟ್ ದ ಬ್ಯೂಟಿ ಇಸ್ ಏಸ್ಥೆಟಿಕ್ಸ್. ಓಕೆ, ಸೊ ಏಸ್ಥೆಟಿಷಿಯನ್ ಅಂತ ಬಂದಾಗ ಫಸ್ಟ್ ಪ್ರೈಮರಿ ಥಿಂಗ್, ನಿಮ್ಗೆ ತುಂಬಾ ಸ್ಕಿನ್ ಮೇಲೆ ಮಾಡೋ ಅಂತ ಟ್ರೀಟ್ಮೆಂಟ್ಸ್ ಬಂದು ಜಸ್ಟ್ ದಿಸ್ ಆಲ್ ಪಾರ್ಲರ್ ಇವ್ರು ಏನ್ ಮಾಡ್ತಾರೆ ಅದನ್ನ ಮಾಡ್ತಾರೆ. ಅಂಡ್ ದ ಅಟ್ಮೋಸ್ಟ್ ಥಿಂಗ್ ಇಸ್ ಡರ್ಮಟಾಲಜಿಸ್ಟ್ ಅಂಡ್ ಪ್ಲಾಸ್ಟಿಕ್ ಸರ್ಜನ್ಸ್ ಹೂ ಆರ್ ಲೈಕ್ ಪ್ರಾಪರ್ ಡಾಕ್ಟರ್ಸ್. ಇನ್ ಬಿಟ್ವೀನ್ ದರ್ ಇಸ್ ಒನ್ ಲೈನ್ ದೇ ಆರ್ ಕಾಲ್ಡ್ ಕಾಸ್ಮೆಟಾಲಜಿಸ್ಟ್, ವೇರ್ ಡಾಕ್ಟರ್ಸ್ ಹೈಯರ್ ಅಸ್. ಡಾಕ್ಟರ್ಸ್ ನಮ್ಮನ್ನ ಹೈಯರ್ ಮಾಡಿ ನಮ್ ಕೈಯಿಂದ ವರ್ಕ್ ಮಾಡಿಸ್ತಾರೆ ಟ್ರೀಟ್ಮೆಂಟ್ಸ್ ಎಲ್ಲ. ಅದರ್ವೈಸ್ ಆಲ್ಸೋ ಯು ಆರ್ ಎಲಿಜಿಬಲ್ ಟು ಕೀಪ್ ಯೋರ್ ಓನ್ ಬಿಸ್ನೆಸ್ ಆನ್, ಲೈಕ್ ಆಂಟ್ರಪ್ರಿನರ್. ಯು ಕ್ಯಾನ್ ಸ್ಟಾರ್ಟ್ ಯೋರ್ ಓನ್ clinics na start ಮಾಡ್ಬೋದು. You don't have to be a doctor to have a clinic, basically. ಸೊ ಈ ಒಂದು ಸೆಕ್ಟರ್ ಇದೆಯಲ್ಲ, ಸೊ ಈ ಒಂದು ಸೆಕ್ಟರ್ ಜಾಸ್ತಿ ಜನ ಇನ್ನೂ ಎಕ್ಸ್ಪೋಸ್ ಆಗಿಲ್ಲ. ಲೈಕ್ ಜಾಸ್ತಿ ಜನ ಈಗ ಏನಂದ್ರೆ ಲೈಕ್ PUC ಲೈಕ್ ದಟ್ ಇರ್ತಾರಲ್ಲ, ಸೊ ಅದ್ ಮಾಡಿದ ತಕ್ಷಣ ಓನ್ಲಿ 2 options. ಸೊ ಯು ಗೋ ಫಾರ್ ಇಂಜಿನಿಯರಿಂಗ್ ಅಂಡ್ ಸಮಥಿಂಗ್ ಆರ್ ಎಲ್ಸ್ ಡಾಕ್ಟರ್. ಸೊ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ, ಸೊ ಬೇರೆ ಈಗ ನೋಡ್ತಾ ಇದ್ರೆ ಲೈಕ್ ಇಟ್ಸ್ ಗ್ರೋಯಿಂಗ್ ಅಲ್ಲ, ಜಾಸ್ತಿ ಸೆಕ್ಟರ್ಸ್ ಬರ್ತಾ ಇದೆ. ಸೊ ಎಲ್ಲಾರು ಚೆನ್ನಾಗಿ ದೇ ಆರ್ ಡೂಯಿಂಗ್ ವೆರಿ ವೆಲ್ ಇನ್ ದೇರ್ ಸೆಕ್ಟರ್ಸ್. ಸೊ ಈ ಒಂದು ಸೆಕ್ಟರ್ಸ್ ಅಲ್ಲಿ ಸೊ ಹೆಂಗಿದೆ ಆಪರ್ಚುನಿಟೀಸ್, ಲೈಕ್ ಎಸ್ಪೆಷಲಿ ಫಾರ್ ಲೇಡೀಸ್? ನೀವು ಜಾಸ್ತಿ ಜನನ ಟ್ರೈನ್ ಮಾಡ್ತಿರೋದು ನೋಡಿದೆ, ಲೈಕ್ ಯುವರ್ ಸ್ಟೋರೀಸ್
ಅಂಡ್ ರಿಪೀಟೆಡ್ಲಿ ನೀವು ಕ್ಲಾಸಸ್ ತಗೊಂತಾ ಇದೀರಾ. ಸೊ ನಿಮ್ಮ ಅಕಾಡೆಮಿ ಇದೆಯಲ್ಲ, ಸೊ ಹಿಮಾನ್ವಿ ಎಸ್ಥೆಟಿಕ್ ಅಕಾಡೆಮಿ, ಸೊ ಅದ್ರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆಗ್ತಾ ಇದಾರೆ. ಲೈಕ್ ಅದ್ರ ಬಗ್ಗೆ ಅದ್ರ ಒಂದು ಕೆರಿಯರ್ ಆಪರ್ಚುನಿಟಿ ಹೆಂಗಿರುತ್ತೆ, ಸೊ ಸ್ಟಾರ್ಟ್ ಮಾಡ್ಬೋದಾ, ಎಷ್ಟು ಟೈಮ್ ತಗೊಳುತ್ತೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ. Okay, basically Himanvi Aesthetics and Academy, we are offering lot of courses, permanent makeup, cosmetology and advanced cosmetology, lasers, fiberblasting. We have like 10 plus courses running basically. And opportunities bantu antandre, like you don't have to, after the training, ನೀವು ಬೇರೆಯವ್ರ ಹತ್ರ ವರ್ಕ್ ಕೂಡ ಮಾಡ್ಬೋದು, ಬೇರೆ ಡಾಕ್ಟರ್ಸ್ ಕೂಡ ಹೈರ್ ಮಾಡ್ತಾರೆ. ಇಲ್ಲ ಅಂತಂದ್ರೆ you can start your own journey. Like you can start your own business. Freelancing ಮಾಡ್ಬೋದು. I'm like hiring for my clinic now. ನಂದು basically ಮೈಸೂರಲ್ಲಿ ಒಂದು ಕ್ಲಿನಿಕ್ ಇದೆ. I have my upcoming clinic in Bangalore. ನಾನು ಸ್ಟಾರ್ಟಿಂಗ್ ಹಂಗೆ ಅನ್ಕೊಂಡಿದ್ದೆ I will handle everything ಅಂತ. But it is very much tiring for my head. I really need at least 3 people working for me now. But ಅವ್ರಿಗೆ ಟ್ರೈನಿಂಗ್ ಆಗಿರ್ಬೇಕು. So I have to train them and then I have to hire them. ಹಾಗಿರ್ಬೇಕಾದ್ರೆ your primary contacts ಆಯ್ತಾ, ಒಂದ್ 10 ಕಾಂಟ್ಯಾಕ್ಟ್ಸ್ ಇದ್ರೆ ಆ 10 ಲೇಡೀಸ್ ಅಲ್ಲಿ at least 5 of them have any kind of skin related concerns. ಏನಾದ್ರೂ ಒಂದು ಇದ್ದೇ ಇರುತ್ತೆ. So when they know that you are already trained for that, they'll definitely come and approach you. ಯಾವ್ದಾದ್ರು ಒಂದ್ ರೀತಿಯಲ್ಲಿ ಪರ್ಮನೆಂಟ್. ನನ್ಗೆ ಹೆಂಗೆ ಅಂತಂದ್ರೆ ಸ್ಕಿನ್ ರಿಲೇಟೆಡ್ ಬಂದವರು ಹೇರ್ ರಿಲೇಟೆಡ್ ಬರ್ತಾರೆ, ಹೇರ್ ರಿಲೇಟೆಡ್ ಬಂದವರು ಸ್ಟ್ರೆಚ್ ಮಾರ್ಕ್ಸ್ ಬರ್ತಾರೆ. ಸೊ ವಿ ಆರ್ ಟ್ರೀಟಿಂಗ್ ಪೀಪಲ್ ಲೈಕ್ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಲ್ಲಿ ಯಾವ್ದವ್ರಿಗೆ ಡರ್ಮಟಾಲಜಿ ಇಂದ ಸಿಕ್ಕಿಲ್ಲ ಎಫೆಕ್ಟ್, ಅದನ್ನ ನಾವು ಆಕ್ಚುಲಿ ಪ್ರೊವೈಡ್ ಮಾಡ್ತಾ ಇದೀವಿ. So they don't have to worry. People doesn't have to worry about the opportunities. Once you get trained and once you portray yourself very well on the social media and on the WhatsApp. See, we are like very lucky today. We have social media. We don't have to run behind the newspapers, radio. Ella bekagilla. So it's just like this to advertise yourself. It is very easy to get. Your primary contacts will work madu saku, and with the word of mouth, you will get lot of opportunities. And ಬೇಸಿಕಲಿ ಒಂದು ಸ್ಮಾಲ್ ಟ್ರಿಕ್ಕಿ ಯೋಚನೆ ಅಂತಂದ್ರೆ, ನಮ್ ಜನ ಇವಾಗ ತಿನ್ನೋದು ಕಮ್ಮಿ ಮಾಡಿದ್ರು ಪರವಾಗಿಲ್ಲ, ಚೆನ್ನಾಗ್ ಕಾಣ್ಬೇಕಂತ ಖರ್ಚು ಮಾಡೋದ್ ಜಾಸ್ತಿ. ಸೊ ವೆನ್ ಇಟ್ ಕಮ್ಸ್ ಟು ಫಿಸಿಕಲ್ ಥಿಂಗ್ ಆಲ್ಸೋ, ನಾನ್ ಚೆನ್ನಾಗ್ ಕಾಣ್ಬೇಕು, ನಾನ್ ಸಣ್ಣ ಆಗ್ಬೇಕಂತ ಎಷ್ಟ್ ಜನ ಒಂದ್ ಜಿಮ್ಮಿಗೆ ಸೇರ್ಕೊಂಡ್ಬಿಡ್ತಾರೆ ಮೋಟಿವೇಶನ್ ಟೈಮ್ ಅಲ್ಲಿ. ಲೈಕ್ ನ್ಯೂ ರೆಸೊಲ್ಯೂಷನ್ ಆಗಿರ್ಬೋದು, ಯಾರೋ ಒಬ್ರು ನೋಡಿ ಮೋಟಿವೇಟ್ ಆಗಿ ಬಂದ್ ಜಾಯಿನ್ ಆಗ್ಬಿಡ್ತಾರೆ. ಸೊ ಇಟ್ ಇಸ್ ದ ಸೇಮ್ ಥಿಂಗ್. ದೇ ವಿಲ್ ಸ್ಪೆಂಡ್ ಅ ಲಾಟ್ ಆನ್ ದ ಎಸ್ಥೆಟಿಕ್ ಥಿಂಗ್ಸ್. ಲೈಕ್ ಆತರ ನೋಡ್ಕೊಂಡ್ರೆ ದಿಸ್ ಇಸ್ ಒನ್ ಆಫ್ ದ ಬೂಮಿಂಗ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್, not just in India, in the world. COVID irli, yadirli, people want to look beautiful. And thank God we have a lot of filters now which they are using. But once you come out of the social media, again you have to look beautiful in real also. They will definitely spend on themselves. That's good. So ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಗಿತ್ತು. ಲೈಕ್ ಸೊ ಎಷ್ಟು ಇಂಪಾರ್ಟೆಂಟ್ ಆಗಿ ಆ ರೋಲ್ ಪ್ಲೇ ಮಾಡ್ತಾ ಇದೆ, ಲೈಕ್ ಡಿಜಿಟಲ್ ಮೀಡಿಯಾ ಆಗಿರ್ಬೋದು. ಲೈಕ್ ನಾವು ಐ ಆಮ್ ಸಮ್ವೇರ್, ಯು ಆರ್ ಸಮ್ವೇರ್, ಸೊ ವಿ ಆರ್ ಟಾಕಿಂಗ್ ಹಿಯರ್, ಸೊ ವಯಾ ಝೂಮ್ ಕಾಲ್. ಸೊ ಇದೆಲ್ಲ ಅರ್ಲಿಯರ್ ಆಗಿರ್ಲಿಲ್ಲ. ಸೊ ಈಗ ಜಾಸ್ತಿ ಜನ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ಸೊ ನನ್ ಫೇಸ್ ತೋರ್ಸ್ಬೇಕಾ, ನನ್ ಫೇಸ್ ತೋರ್ಸಿ ಏನಾದ್ರು ಮಾಡ್ಬೇಕಾ, ಲೈಕ್ ಶುಡ್ ಐ ಸ್ಪೀಕ್ ಇನ್ ಫ್ರಂಟ್ ಆಫ್ ಕ್ಯಾಮರಾ, ಅವ್ರ ನನ್ ವರ್ಕ್ ನ ಆಚ್ ಕಡೆ ಇಟ್ರೆ ಬೇರೆಯವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಎಸ್ಪೆಷಲಿ ಲೈಕ್ ವುಮೆನ್. ಸೊ ಈಗ ಜಾಸ್ತಿ ಜನ ನಾನ್ ನೋಡಿರೋ ಪ್ರಕಾರ ಲೈಕ್ ಫ್ಯೂ ಪೀಪಲ್ ಆರ್ ಕಮಿಂಗ್ ಔಟ್ ಅಂಡ್ ದೇ ಆರ್ ಡೂಯಿಂಗ್ ವೆರಿ ನೈಸ್. ಸೊ ಸ್ವಲ್ಪ ಜನ ಇನ್ನೂ ಆ ಒಂದು ಮೈಂಡ್ ಸೆಟ್ ಇರುತ್ತೆ. ಈಗ ಒಂದು ಯೂಟ್ಯೂಬ್ ಚಾನಲ್ ಕೂಡ ರನ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಫೇಸ್ ತೋರ್ಸ್ದಿರಾ, ಸೊ ಅವರು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಮಾಡ್ತಿರ್ತಾರೆ, ಲೈಕ್ ಜಸ್ಟ್ ವಾಯ್ಸ್ ಅವ್ರು ಕೊಡ್ತಾ ಇರ್ತಾರೆ. ಸೊ ಆ ಒಂದು ಭಯ ಅನ್ನೋದು ಎಲ್ಲೋ ಇದ್ದೇ ಇರುತ್ತೆ. ಸೊ ಅದನ್ನ ಹೆಂಗೆ ಓವರ್ಕಮ್ ಮಾಡ್ಬೋದು, ಲೈಕ್ ನಿಮ್ಮ ಒಪಿನಿಯನ್? ಲೈಕ್ ಯು ಆರ್ ವರ್ಕಿಂಗ್ ಎಕ್ಸಾಕ್ಟ್ಲಿ ಟು ಬ್ರಿಂಗ್ ಪೀಪಲ್ ಇನ್ ಫ್ರಂಟ್, ಲೈಕ್ ನೀವು ಅದನ್ನ ಬ್ಯೂಟಿಫೈ ಮಾಡ್ತೀರಾ, ಅಂಡ್ ದೇ ಲುಕ್, ದಟ್ ಈಸ್ ಆಲ್ಸೋ ಪರ್ಮನೆಂಟ್ ಕ್ಯೂರ್. ಯು ಆರ್ ಗಿವಿಂಗ್ ಲೈಕ್ ಲಾಂಗ್ ಡ್ಯೂರೇಷನ್. ಲೈಕ್ ನಿಮ್ಮ ಕೋರ್ಸಸ್ ಅಲ್ಲಿ ನಿಮ್ಮ ಒಂದು ಇದೆಲ್ಲ ನಾನು ನೋಡಿದೆ. ಸೊ ಅಲ್ಲಿ 6 months 7 months ಅಂತ ಹೇಳ್ತಿದ್ರೆ ಪರ್ಮನೆಂಟ್ ಆಗಿ ಇರುತ್ತೆ ಅಂತ ಹೇಳ್ತಿದ್ರಲ್ಲ. ಸೊ ಇನ್ ದಟ್ ಆಸ್ಪೆಕ್ಟ್, ಸೊ ಹೌ ವುಮೆನ್ ಶುಡ್ ಕಮ್ ಔಟ್ ಆಫ್ ಫ್ರಮ್ ದಿಸ್? ಸೊ ಆ ಒಂದು ಬ್ಯಾರಿಯರ್ ನ ಬ್ರೇಕ್ ಮಾಡಿ ಬರ್ಬೇಕಲ್ಲ. ಹೌದು. ಸಿ, ಬ್ಯೂಟಿ is one thing that comes under luxury. Beauty will add a little bit of advantage when you have to portray yourself. I agree. But apart from that, if you keep the beauty itself like pakka kitre, your content matters a lot for the people nowadays. So one stage ittu, COVID barakina munche one stage ittu where you have to look beautiful. Okay, office hogbekandre ishtu makeup haklebeku, sweat proof makeup haklebeku. Now people are so comfortable in their own house. They'll sit in their own house. They don't even put anything on their face. They don't even have to put anything on their face. First of all,
ನಿಮಗ್ ನೀವು ಸ್ಯಾಟಿಸ್ಫೈ ಮಾಡ್ಕೋಬೇಕು, ನಮಗ್ ನಾನ್ ಸ್ಯಾಟಿಸ್ಫೈ ಮಾಡ್ಕೋಬೇಕು. ಮೇಕಪ್ ಹಾಕೋದನ್ನಾಗ್ಲಿ ಹಾಕ್ತಿರೋದನ್ನಾಗ್ಲಿ ಬೇರೆ ಜನಕ್ಕೆ ಜಡ್ಜ್ ಮಾಡಕ್ ಬಿಡಬಾರ್ದು. ಸಿ ಈವನ್ ಮೀ ಐ ಆಮ್ ಅ ಮೇಕಪ್ ಆರ್ಟಿಸ್ಟ್, ಬಟ್ ನನ್ ಮೇಲೆ ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಐ ಡೋಂಟ್ ಲೈಕ್ ಡೂಯಿಂಗ್ ಇಟ್ ಮಚ್. ಸೊ ವೆನ್ ಐ ಹ್ಯಾವ್ ಟು ರಿಯಲಿ ಒಬ್ಬ ಕ್ಲೈಂಟ್ ಮೀಟ್ ಮಾಡೋದಾಗ್ಲಿ, even though I have lot of irregularities on my face, I like to show it up like the way it is, because I can actually show like ನಾನು ಎಲ್ಲಿಂದ ಅಂದ್ರೆ ಪಾಸ್ಟ್ ನಂದು ಹೆಂಗಿತ್ತು ಸ್ಕಿನ್ ಇವತ್ತು ಹಿಂಗಾಗಿದೆ, ಅದು ಇಂಪಾರ್ಟೆಂಟ್. That is one thing. But otherwise, social media dalli people who are trying to come with a very good content, you don't have to rely on beauty at all. Your content really does matter. Your mindset does matter. People will actually measure you from your mindset and content, not just with the beauty. There are ಎಷ್ಟು ಜನ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು. They don't even give a damn shit to this beauty thing at all, because one certain extent admele, when really people find it very meaningful, when your content is very meaningful and attractive, people doesn't even matter about how you look and everything. Nanige ansadu. But yes, when it comes to the beauty oriented content itself, that is when you have to put a lot of efforts to bring out. See, my thing is like all about aesthetics. I have to look good, I have to portray myself good, I have to portray myself like a very formal way. So that's how ನನ್ನ content ಗೆ, ನನ್ನ page ಗೆ ನನಗೆ ಹೆಂಗ್ ಬೇಕು ನಾನು ಹಂಗ್ ರೆಡಿ ಆಗ್ತೀನಿ. So it is not mandatory for everyone to look good, be it a boy, be it a girl. So it is just your content. And internally also ಅವ್ರನ್ನ ಸ್ಯಾಟಿಸ್ಫೈ ಮಾಡ್ಕೋಬೇಕು. ಅಂದ್ರೆ ಬೇರೆಯವ್ರಿಗೋಸ್ಕರ ಅವ್ರು ಏನಾದ್ರು ಮಾಡೋದನ್ನ ಬಿಟ್ಬಿಡ್ಬೇಕು ಜನ, ಅವರೇ ಗೌರ್ಸಿ ಇದ್ರೆ that is the other level of ಧೈರ್ಯ ಅಂತ ಹೇಳ್ಬೋದು. They can't just stop anybody. ಎಸ್, ಸೂಪರ್. ಅದು ಮೈಂಡ್ ಸೆಟ್ ಇರ್ಬೇಕು, ಪ್ಲಸ್ ಬೇರೆಯವ್ರು ಏನ್ ಮಾಡ್ತಾರ ಅನ್ನೋದನ್ನ ಫಸ್ಟ್ ಸೈಡ್ ಇಟ್ಬಿಡ್ಬೇಕು. ಸೊ ದೆನ್ ಯು ವಿಲ್ ಶೈನ್. ದಟ್ಸ್ ಗ್ರೇಟ್. ಅಂಡ್ ಈಗ ಮ್ಯಾಮ್, ನೀವು ಟೈಮ್ ನ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ? ಲೈಕ್ ಸೊ ಹೌ ಯುವರ್ ಡೇಸ್ ಗೋಸ್, ಅಂಡ್ ಏನಾದ್ರು ಸೀಕ್ರೆಟ್ ಆಗಿ ಏನಾದ್ರು ಮಾಡ್ತೀರಾ? ಲೈಕ್ ಎವ್ರಿ ಒನ್ ಹ್ಯಾಸ್ ದ ಸೇಮ್ ಟೈಮ್, like 24 hours ಇದೆ. So how to manage the time, especially when it comes to you, like ನೀವು ತುಂಬಾ ಬಿಸಿ ಆಗಿರ್ತೀಲ್ಲ, like you need to take care of your child also and be in family also and to maintain the business. So ಎಲ್ಲ at a time. So I also tried a lot to get your time. So ಈ ತರ so time management ಹೆಂಗ್ ಹೋಗ್ತಿದೆ, so how people can take care of it, like ಇದ್ರ ಬಗ್ಗೆ. Yeah, even I have just 24 hours, but I have to admit the fact that I'm very bad at organizing my day. Work ಅಲ್ಲಿ ಇದ್ದಾಗ it will be very superficial for me. Like work ಅಲ್ಲಿ ಇದ್ದಾಗ ನನ್ನ things ಎಲ್ಲ it will be on proper, on routine, everything. But yeah, ಒಂದೊಂದ್ಸಲ ಏನಾಗುತ್ತೆ, ನಾನು ಒಂದಿನ ನನ್ನ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡಕ್ ಆಗೋದಿಲ್ಲ. ಒಂದಿನ I'll be completely with my family. ಆ ತರ I'm just organizing things and balancing things between my professional life. But these days I have been traveling a lot because Bangalore, Mysore, adu idu anta. I'm so lucky that I have a family who takes care of my kid very nicely. So she doesn't even want me sometimes. Like otherwise we have digital media which is very helping. Video call agirbodu, audio call agirbodu. I'm just coordinating with that. Otherwise also ಒಬ್ಬ ಮನುಷ್ಯಂಗೆ ರೂಟೀನ್ ಅನ್ನೋದು ತುಂಬಾ ಮುಖ್ಯ. ಅದ್ರಲ್ಲೂ ಈ ಫಾಸ್ಟ್ ಲೈಫ್ ಅಲ್ಲಿ ಈ ಸೈಕಿಕ್ ಟ್ರಾಮಾಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ಸ್, ಮತ್ತೆ ಅದರ್ವೈಸ್ ತುಂಬಾನೇ ಕೆಲವರು ಬೇಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಚಿಕ್ಕ ಸಣ್ಣ ಪುಟ್ಟದಕ್ಕೆಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಇಟ್ ಇಸ್ ನಾಟ್ ಅಬೌಟ್ ಓನ್ಲಿ ಮೆಂಟಲ್ ಸ್ಟ್ರೆಸ್. ನಿಮ್ ಬಾಡಿಗೆ ನೀವ್ ಏನ್ ಫೀಡ್ ಮಾಡ್ತಿದ್ದೀರಾ, ನಿಮ್ ಮೈಂಡಿಗೆ ನೀವ್ ಏನ್ ಫೀಡ್ ಮಾಡ್ತಿದ್ದೀರಾ, ಅದೆಲ್ಲದನ್ನು ಬ್ಯಾಲೆನ್ಸ್ ಆಗ್ಬೇಕು. ಇವಾಗ ವರ್ಕ್ ಫ್ರಮ್ ಹೋಮ್ ಬಂದ್ಮೇಲೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಲ್ಯಾಪ್ಟಾಪ್ ಮುಂದೆನೆ ಕೂತಿರ್ತಾರೆ. ಅಂಡ್ ದೆನ್ ಜಸ್ಟ್ they'll eat, they'll go to bed. They have to make some time for morning routines. ಫ್ಯಾಮಿಲಿ ಜೊತೆ ಕುತ್ಕೊಂಡು ಒಂದ್ ಕಪ್ ಕಾಫಿ ಕುಡಿದ್ರು 5 minutes 10 minutes ಫ್ಯಾಮಿಲಿ ಜೊತೆ ಕುತ್ಕೊಂಡು ಸ್ಪೆಂಡ್ ಮಾಡಿದ್ರು ಇಟ್ ಶುಡ್ ಬಿ ಮೀನಿಂಗ್ಫುಲ್. ಅಟ್ ಲೀಸ್ಟ್ ಅದಿದ್ದಾಗ ಯು ಕ್ಯಾನ್ ಕನೆಕ್ಟ್ ಸಮ್ವೇರ್. ಓಕೆ, ಅವ್ರಿಗೂ ಅನ್ಸ್ಬಾರ್ದು ಫ್ಯಾಮಿಲಿಗೆ ಶೀಸ್ ಜಸ್ಟ್ ಗೋಯಿಂಗ್ ಫಾರ್ ದ ವರ್ಕ್, ಶೀಸ್ ಜಸ್ಟ್ ಗೋಯಿಂಗ್ ರೋಮಿಂಗ್ ಔಟ್ ಸೈಡ್ ಅದು ಇದು ಅಂತ. ಸೊ ಯು ಹ್ಯಾವ್ ಟು ಲೆಂಡ್ ಲಾಟ್ ಆಫ್ ಟೈಮ್ ಫಾರ್ ದ ಫ್ಯಾಮಿಲಿ. ಅಂದ್ರೆ ಒಂದ್ ರೂಟೀನ್ ಮಾಡ್ಕೋಬೇಕು. ಓಕೆ, ಮಾರ್ನಿಂಗ್ ಫ್ರೆಂಡ್ಸ್ ಜೊತೆ ಹೋಗಿ ಜಾಗಿಂಗ್ ಹೋಗಿ ಬಂದ್ಮೇಲೆ ಓಕೆ, ನನ್ ಬ್ರೇಕ್ಫಾಸ್ಟ್ ಅಂಡ್ ಕಾಫಿ ನನ್ನ ಫ್ಯಾಮಿಲಿ ಜೊತೆ ಮಾಡ್ತೀನಿ. ಅಂಡ್ ದೆನ್ ಎಂಟೈರ್ ವರ್ಕ್ ಡೇ ಇರುತ್ತೆ. ಅಂಡ್ ದೆನ್ ಈವ್ನಿಂಗ್ ಐ ವಿಲ್ ಗೋ ಔಟ್ ವಿತ್ ಮೈ ಕಿಡ್ಸ್ ಅಂಡ್ ಫ್ಯಾಮಿಲಿ. So ಈ ತರ if you can cut out the routine properly, that's more than enough to balance everything. Yeah, so organizing that time, like step by step ಆಗಿ ಮಾಡ್ಬೇಕು ಅಂತ. Yeah, and ಒಟ್ಟಿಗೆನೂ ಎಲ್ಲದನ್ನು ಮಾಡಕ್ಕಾಗಲ್ಲ. ಒಂದೊಂದ್ ವೀಕ್ ಅಲ್ಲಿ ಒಂದೊಂದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಸಾಕು.
Yeah. So organizing and planning. So ಇದೆರಡು ಇದ್ರೆ like you can take that complete to the next Yes, level. Ma'am, very planning is important very question. important. ಇದು ಎಲ್ಲಾರ್ಗು ಇಂಪ್ಯಾಕ್ಟ್ ಆಯ್ತು. ಸೊ ಹೌ ದಿಸ್ ಬಿಫೋರ್ ಕೋವಿಡ್ ಎರಾ, ಆಫ್ಟರ್ ಕೋವಿಡ್ ಎರಾ ಅಂತಾನೆ ಕರೀತಾ ಇದಾರೆ. ಲೈಕ್ ನಾವು ಇಟ್ಸ್ ಗೋಯಿಂಗ್ ಆನ್ ಥರ್ಡ್ ವೇವ್, ಮತ್ತೆ ಎಲ್ಲ ಕರ್ಫ್ಯೂ ಆತರ ಎಲ್ಲ ಆಗ್ತಿದ್ದಾರೆ. ಸೊ ಹೌ ದಿಸ್ ಹ್ಯಾಸ್ ಇಂಪ್ಯಾಕ್ಟೆಡ್ ಇನ್ ಯು, ಲೈಕ್ ಇನ್ ಯೋರ್ ಲೈಫ್. ಸೊ ಹೆಂಗೆ ಫಿಸಿಕಲಿ ಅಂಡ್ ಮೆಂಟಲಿ, ಸೊ ಏನೇನೆಲ್ಲ ಆಯ್ತು, ಲೈಕ್ ವಾಟ್ ಆರ್ ದ ಚೇಂಜಸ್, ಜಾಸ್ತಿ ಲರ್ನಿಂಗ್ಸ್ ಇದ್ದಿರುತ್ತೆ ಸೊ ಈ ಒಂದು ಟೈಮ್ ಅಲ್ಲಿ, ಲೈಕ್ ಬಿಫೋರ್ ಕೋವಿಡ್ ಅಂಡ್ ಆಫ್ಟರ್ ಕೋವಿಡ್ ಅಂತ. ಸೊ ಜಸ್ಟ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. Basically, you can't restrict everything in your life. Be it a human, be it a time, be it a lifestyle. You can't hold it very forcefully. Adana na mind al itkondre. I'm like, cool now. If at all people are like panicking about the lockdown, I'm like, okay, bandre barli, I can rest. I can give some time for myself. So this should be a mindset now. You bartide ivaga nan business agadilla, nan ದುಡ್ಡು ಇರೋದಿಲ್ಲ. It's okay. Plan your savings. In the future, we have learned a lesson from 2 years. Okay, lockdown, another 7 years, idde irutte. What you have to do, you have to save a little bit of your amount if at all the lockdown happens. How you going to spend? So saving is one thing that prioritize ಮಾಡಬೇಕಾಗಿರೋ ಅಂತ. Prioritize. Then you don't have to panic about the lockdown. You don't have to panic about the COVID. And when it comes to the COVID also, ತುಂಬಾ ಜನ ಸ್ಟ್ರೆಸ್ ಔಟ್ ಆಗ್ಬಿಟ್ಟಿದ್ದಾರೆ. ಮಾಸ್ಕ್ ವೇರ್ ಮಾಡ್ಬೇಕು, ಸ್ಯಾನಿಟೈಸ್ ಮಾಡ್ಕೊಂತಾರೆ. ದಟ್ ಈಸ್ ಆಲ್ ಗುಡ್. ಹೈಜೀನ್ ಸೆಕ್ಟರ್ಸ್ ಆರ್ ರಿಯಲಿ ಹೆಲ್ಪ್ಫುಲ್. ಬಟ್ ದೆನ್ ಯುವರ್ ಮೈಂಡ್ ಸೆಟ್ ಶುಡ್ ಬಿ ವೆರಿ ಸ್ಟ್ರಾಂಗ್. ನೀವು ಬರೀ ನೆಗೆಟಿವ್ ಆಗಿ ಪ್ಯಾನಿಕ್ ಅಲ್ಲೇ ಇದ್ರೆ ಇಟ್ ಡಸ್ ಅಫೆಕ್ಟ್ ಅ ಲಾಟ್. ಬಟ್ ಆಲ್ವೇಸ್ ಥಿಂಕ್ ಅಬೌಟ್ ದ ಪಾಸಿಟಿವ್ ಸೈಡ್. ನನ್ಗೆ ಏನ್ ಕೋವಿಡ್ ಬಂದ್ರು ನಾನು ಏನು ಮಾಡಕ್ ಆಗಲ್ಲ. ದಟ್ ಶುಡ್ ಬಿ ಹಿಯರ್ ಅಷ್ಟೇ. So closing all this gyms, doing all this stuff doesn't really help you much. It's all in your mind ಅಷ್ಟೇ ನಾನು ಹೇಳೋದು. So I'm getting continuously the same answer, like mindset ಅನ್ನೋದ್ರ ಬಗ್ಗೆ ಜಾಸ್ತಿ ಜನ ವರ್ಕ್ ಮಾಡ್ಬೇಕು. So if you fix that, everything will follow in that way. Exactly. ಮ್ಯಾಮ್, ಈಗ ನೀವು ಇಷ್ಟು ವರ್ಕ್ ಮಾಡ್ತಿದ್ದೀರಾ, ಲೈಕ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗ್ರೇಟ್, ರೈಟ್? ಸೊ ಹೌ ಇಂಪಾರ್ಟೆಂಟ್ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ತರ ಒಂದು ಸಿಚುಯೇಷನ್ ಅಲ್ಲಿ? ಸೊ ಜಾಸ್ತಿ ಜನ ಸಪೋರ್ಟ್ ಸಿಗಲ್ಲ. ಎಕ್ಸಾಂಪಲ್ ಲೇಡೀಸ್ ಆಗಿರ್ತಾರೆ ಮನೆಯಲ್ಲೇ. ಸೊ ಜಾಸ್ತಿ ಜನ ಬೆಳಿಗ್ಗೆ ಎದ್ದಿದ್ರಿಂದ ನೈಟ್ ಮಲ್ಕೊಳವರೆಗೂ ಅವ್ರ ಮನೆಯಲ್ಲೇ ಕೆಲಸ ಮಾಡ್ಬಿಟ್ಟು ಲಾಸ್ಟ್ಗೆ ಅವ್ರ ವರ್ಲ್ಡ್ ಆಚೆನೆ ಬರಲ್ಲ. ಲೈಕ್ ವೀಕೆಂಡ್ ಒನ್ಸ್ ಏನಾದ್ರು ಅವ್ರ ಆಚೆ ಕರ್ಕೊಂಡು ಹೋಗ್ತಾರೆ. ಸೊ ಅದುಗಳು ಈಗ ಅಷ್ಟು ನಡೀತಲ್ಲ, ಲೈಕ್ ಕೋವಿಡ್ ಅದು ಇದು ಅಂತ. ಸೊ ಸುದ್ದಿ ಅಲ್ಲೇ ಹೋಗ್ತದೆ. ಅವ್ರಿಗಂತ ಅವ್ರ ಒಂದು ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಲ್ಲ. ಸೊ ಅವ್ರೇನಾದ್ರು ಹೊಸದಾಗಿ ಮಾಡಕ್ ಬಂದ್ರೆ ಲೈಕ್ ಇಮಿಡಿಯೇಟ್ಲಿ ಮೋಟಿವೇಟ್ ಮಾಡೋದಕ್ಕಿಂತ ಡಿಮೋಟಿವೇಟ್ ಮಾಡ್ಬಿಡ್ತಾರೆ ಜಾಸ್ತಿ. ಎಲ್ಲ ಏನಕ್ಕೆ ಬೇಡ ಆತರ ಅಂತ. ಸೊ ಯುವರ್ ಟೇಕ್ ಅವೇ, ಲೈಕ್ ಫ್ಯಾಮಿಲಿ ಎಷ್ಟು ಇಂಪಾರ್ಟೆನ್ಸ್ ಈ ತರ ಸಿಚುಯೇಷನ್? Family is very important to support you once you're into the business. But ಅದಕ್ಕಿಂತ ಮುಂಚೆ ನನ್ಗೂ ನನ್ನ ಫ್ಯಾಮಿಲಿ ಬೇಡ ಅಂತಾನೆ ಹೇಳ್ತಿದ್ರು. ಮೈ ಪಪ್ಪ, ಮಮ್ಮಿ, ಮೈ ಹಸ್ಬೆಂಡ್, ಎವ್ರಿವರಿ ಲೈಕ್, ಏನಕ್ಕೆ ಮಾಡ್ತಿದ್ಯಾ, ಯು ಹ್ಯಾವ್ ಡನ್ ಯೋರ್ BCA and MCA, go and get a job for yourself ಅಂತ. But my mindset is like, I can't really work for 9 to 5. I can't really work under someone basically. ಸೊ ಅದಕ್ಕೆ ನಾನು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಎಲ್ಲರೂ ಅಪೋಸ್ ಮಾಡಿದ್ರು ಅಕ್ಷಯ್. ದೆನ್ ಐ ಹ್ಯಾಡ್ ಟು ಮೇಕ್ ಮೈ ಸೆಲ್ಫ್ ವೆರಿ ರಿಜಿಡ್. ಓಕೆ, ಯಾರು ಏನೇ ಅಂದ್ರು ಐ ವಿಲ್ ಪ್ರೂವ್ ಇಟ್ ಅಂಡ್ ಶೋ ಆನ್ ಮೈ ಸೆಲ್ಫ್ ಅಂತ. ಸೊ ಒನ್ ಥಿಂಗ್ ಐ ವಾಸ್ ವೆರಿ ಗ್ಲಾಡ್ ದಟ್ ನಾನು ಫಿನಾನ್ಷಿಯಲಿ ಯಾರಿಗೂ ಡಿಪೆಂಡೆಂಟ್ ಆಗ್ಬೇಕಿರ್ಲಿಲ್ಲ. ಫಿನಾನ್ಸ್ ಥಿಂಗ್ಸ್ ನಾನು ಅದೇ ತರ ನೀಟಾಗಿ ಪ್ಲಾನ್ ಮಾಡ್ಕೊಂಡೆ ಹೋದೆ. ಅಂಡ್ ಐ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿಬಡಿ. ಅಂಡ್ nobody questioned me after that because I was not financially dependent on them. But there are ladies who might need financial support from their family also, but that is totally fine. You have to make a rigid decision. Sometimes ನಾವು ಮಾಡೋದಕ್ಕೆ ಬಿಡ್ತಿಲ್ಲ ಅಂತಂದ್ರೂ ಫ್ಯಾಮಿಲಿ ವಿರುದ್ಧವಾಗಿ ನಾವು ಹೋಗ್ಬೇಕಾಗತ್ತೆ, ಬಟ್ ಇನ್ ಅ ವೆರಿ ಪೊಲೈಟ್ ವೇ. See, you have to make them understand because ನಿಮ್ ಕೆಲಸನೂ ಆಗ್ಬೇಕು. So you have to make them understand in a very nice and pleasant way so that they will try to help you, but you have to prove yourself. ಖಂಡಿತವಾಗ್ಲೂ ಪ್ರೂವ್ ಮಾಡ್ಕೊಂಡ್ರೆ, ಇಲ್ಲ ಅಂತಂದ್ರೆ ಹೌದು ಎಂಟೈರ್ ನಮ್ ಜೀವನ ಪೂರ ಅದನ್ನೇ they'll dig it a lot. Exactly. So that is why you have to make a lot of research on what you are getting into. These days financial things are very much so much sensitive part, financial things, because of the COVID also. ಸ್ವಲ್ಪ ಜನದ ಹತ್ರ ಎಷ್ಟೇ ಸೇವ್ ಮಾಡಿದ್ರೆ ಸ್ವಲ್ಪ ಜನದ ಹತ್ರ ದುಡ್ಡೇ ಇರಲ್ಲ. ಸೇ ಲೈಕ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹತ್ರ ತುಂಬಾ ಕಷ್ಟ ಇವಾಗ ಕೋವಿಡ್ ಇಂದ. ಇಂಥ ಟೈಮಲ್ಲೂ ಯಾರೋ ಒಬ್ರು ಹೊಸದನ್ನೇನೋ ಸ್ಟಾರ್ಟ್ ಮಾಡ್ತಾರೆ, ಆಂಟ್ರಪ್ರನರ್ ಆಗ್ತಾ ಇದಾರೆ, ಹೊಸ ಬಿಸ್ನೆಸ್ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಟ್ರಸ್ಟ್ ಮಿ ದೇ ಹ್ಯಾವ್ ದ ಡಬಲ್ ಹಾರ್ಟ್. ಸಖತ್ ಗುಂಡ್ಗೆ ಇರುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಬಿಕಾಸ್ ಇಟ್ಸ್ ನಾಟ್ ಈಸಿ.
Again, they had to strive a lot and make a very good research on what they are getting into. Proper research ಇರಬೇಕು, ಪ್ರಾಪರ್ ಗೈಡೆನ್ಸ್ ಇರಬೇಕು, ಹಾಕಿದ ದುಡ್ಡು ಎಲ್ಲೂ ಕೂಡ ಪೋಲ್ ಆಗ್ದಲ್ನೆ ನೀಟಾಗಿ ವಾಪಸ್ ಬರೋ ತರ ಇರಬೇಕು. ದೇ ಹ್ಯಾವ್ ಟು ಡೂ ಅ ಲಾಟ್ ಆಫ್ ರಿಸರ್ಚ್ ಆನ್ ದಟ್. ಸೊ ಅದು ಹಂಗ್ ನೋಡ್ಕೊಂಡ್ರೆ ದಿಸ್ ಎಸ್ಥೆಟಿಷಿಯನ್ ಕೋರ್ಸಸ್ ಆಗಿರ್ಬೋದು, ಟ್ರೈನಿಂಗ್ಸ್ ಆಗಿರ್ಬೋದು, ಇಟ್ಸ್ ಅ ವೆರಿ ಗುಡ್ ಆಡೆಡ್ ಅಡ್ವಾಂಟೇಜ್. ಬಿಕಾಸ್ ಮನೇಲಿರ್ಲಿ ಆಚೆ ಇರ್ಲಿ ಊಟ ಮಾಡದೇ ಇದ್ರು ಪೀಪಲ್ ವಾಂಟ್ ಟು ಸ್ಪೆಂಡ್ ಆನ್ ಬ್ಯೂಟಿ, ರೈಟ್? Absolutely. So ever green ಅಂತ ಹೇಳ್ಬೋದು, ಲೈಕ್ ದಿಸ್ ಸೆಕ್ಟರ್. ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ. ಅಂಡ್ ಈಗ ಇನ್ನೊಂದು ಕ್ವಶನ್, ಲೈಕ್ ಈಗ ಪೋಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಲೈಕ್ ಯು ಗೇನ್ ಎ ಲಾಟ್ ಆಫ್ ವೇಟ್, ಸೊ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ನೋಡಿದೆ. ಸೊ ಶೇರ್ ಮೀ ದಟ್ ಎಕ್ಸ್ಪೀರಿಯನ್ಸ್. ಜಾಸ್ತಿ ಜನ ಅದಾದ್ಮೇಲೆ ಲೈಕ್ ಐಶು ಎಲ್ಲ ಮುಗ್ದೋಯ್ತು, ಲೈಕ್ ಐ ಕಾಂಟ್ ಗೆಟ್ ಬ್ಯಾಕ್ ಟು ದ ಶೇಪ್, ಐ ಕಾಂಟ್ ಡೂ ಎನಿಥಿಂಗ್ ಅಂತ ಜಾಸ್ತಿ ಜನ ಡಿಮೋಟಿವೇಟೆಡ್ ಆಗ್ಬಿಟ್ಟಿರ್ತಾರೆ. ಸೊ ಅಷ್ಟೇ ಮಕ್ಳಾದ್ಮೇಲೆ ವಿ ಕಾಂಟ್ ಗೋ ಬ್ಯಾಕ್ ಟು ದ ನಾರ್ಮಲ್ ಶೇಪ್ ವೇರ್ ವಿ ಆರ್ ಅಂತ ಡಿಸೈಡ್ ಆಗಿರುತ್ತೆ. ಸೊ ನಿಮ್ಮ ಒಂದು ಜರ್ನಿ ಹೆಂಗಿತ್ತು, ಲೈಕ್ ಹೌ ಇಟ್ ವೆಂಟ್ ಅಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅದ್ರ ರಿಲೇಟೆಡ್ ಆಗಿ. ಸೊ ಅಗೇನ್ ಯು ಕೇಮ್ ಬ್ಯಾಕ್, ಗೇವ್ ಅ ಗುಡ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಯು ಆರ್ ಡೂಯಿಂಗ್ ವೆಲ್. Yeah. Again, I'll have to go back to the same point, mindset, because I was very much triggered with my own from my own friends and family. So ತುಂಬಾನೇ ಟ್ರಿಗರ್ ಮಾಡ್ತಿದ್ರು. ಬಿಕಾಸ್ ಮುಂಚೆ ಇದ್ದಿದ್ದಕ್ಕೂ ನಾನು ಪೋಸ್ಟ್ ಪ್ರೆಗ್ನೆನ್ಸಿ, ಪೋಸ್ಟ್ ಡೆಲಿವರಿ, ಐ ವಾಸ್ ಟೋಟಲಿ ಆಪೋಸಿಟ್. ಐ ಗೇನ್ಡ್ like 30+ kgs during my pregnancies and post pregnancies. I went into depression. I used to sit alone in the room and cry a lot. Like there was literally nobody who can understand my feelings. ಸೊ ಆತರ ಇರ್ಬೇಕಾದ್ರೆ ಐ ವಾಸ್ ಲೈಕ್, ಇವ್ ನಂಗೆ ಬೇಕಿತ್ತ, ನಂಗೆ ಮದ್ವೆ ಮಗು ಎಲ್ಲ ಬೇಕಿತ್ತ ಅನ್ನೋ ಅಷ್ಟು ನನಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಐ ವಾಸ್ ನಾಟ್ ಇವನ್ ಸ್ಪೀಕಿಂಗ್ ಟು ಎನಿಬಡಿ ಇನ್ ದ ಹೌಸ್, ಅಷ್ಟು ಡಿಪ್ರೆಷನ್. Then I went out for the counseling also. There is when I got the motivation, and my own other friends, like all my new friends, and this Instagram social media also actually helped me a lot to motivate. Alli nanu ಸ್ವಲ್ಪ ಫಿಟ್ನೆಸ್ ಫ್ರೀಕ್ಸ್ ನ, ಫಿಟ್ನೆಸ್ ಮೋಟಿವೇಟರ್ಸ್ ನ ಎಲ್ಲ ಫಾಲೋ ಮಾಡಕ್ ಶುರು ಮಾಡಿದೆ, ಇನ್ಫ್ಲುಯೆನ್ಸರ್ಸ್ ನ. Then is when I thought, okay, if they are doing, why shouldn't I do it? And if somebody else in the world is doing it, I definitely can do it, because it's all about our mind. We just have to give it that boost to our mind. And then is when I started my first gymming with my brother, and I started to see good results in just 1 month. But ಏನಂತಂದ್ರೆ ಅವಾಗ ಇನ್ನು ಸ್ಟಾರ್ಟಿಂಗ್ ಅಲ್ಲ, ನನಗೆ ಪೇಷನ್ಸ್ ಇರ್ಲಿಲ್ಲ. So when it is body, you need lot of patience to see the outcome. When it is profession, it is different. ನೀವು ಇವತ್ತು ದುಡ್ಡು ಹಾಕ್ತೀರಾ, ನಾಳೆನೆ ನಿಮಗೆ ಚಾನ್ಸ್ ಸಿಕ್ಕರೆ ನಾಳೆನೆ ನಿಮಗೆ ದುಡ್ಡು ಸಿಕ್ಬಿಡುತ್ತೆ. ಬಟ್ when it is body, ನೀವು ಬೆವರು ಸುರಿಸ್ಲೇಬೇಕು, ನೀವು ಸ್ವೆಟ್ ಆಗ್ಲೇಬೇಕು, ಯು ಹ್ಯಾವ್ ಟು ವೇಟ್, ಯು ಹ್ಯಾವ್ ಟು ಕೀಪ್ ಅಸೈಡ್ ಯುವರ್ ಕ್ರೇವಿಂಗ್ಸ್ ಅಂಡ್ ಎವ್ರಿಥಿಂಗ್, ಯು ಹ್ಯಾವ್ ಟು ಸ್ಟಿಕ್ ಟು ಯುವರ್ ಡಯಟ್. ಇಟ್ ಟೇಕ್ಸ್ ಅ ಲಾಟ್ when it comes to body. And a person who is actually a fitness influencer, who is giving a very good effort for their body, can really do anything in this world. Our patients already mind and body sikbiಟ್ಟಿರುತ್ತೆ. Now then I have to go like for that. ಏನೇನೇನು ನಿಮ್ಗೆ ಎಷ್ಟು ಟೈಮ್ ತಗೊಂತು ಅಂತ, ಲೈಕ್ ಪೇಷನ್ಸ್ ಅಂತ ಹೇಳಿದ್ರಲ್ಲ, ಲೈಕ್ ಹೌ ಮಚ್? ನನಗೆ ಈಸಿ 2 years ತಗೊಂತು. that's the consistency. So ಈಗ ಜಾಸ್ತಿ ಜನ ಅನ್ಕೊಂಡಿರ್ತಾರೆ ಲೈಕ್ it's done with 3 months or 6 months, but 2 years ಹೇಳಿದ್ರಲ್ಲ, so that's ಅಷ್ಟು ಕನ್ಸಿಸ್ಟೆನ್ಸಿ ಆಗಿದ್ರೇನೆ, so you can see the great results. So and thank God I got such good coaches also. Like coach ಕೂಡ ಕರೆಕ್ಟ್ ಆಗಿರ್ಬೇಕು. There are other coaches where I went and they directly tried to put me on steroids and everything, which I had to reject. And then is when I actually got into your Prakash. So he guided me like macros na count ಮಾಡಿ, micros na ಅದೆಲ್ಲಾನು count ಮಾಡಿ, then is when actually I could achieve something better in my physique. ಆಗಲ್ಲ ಅನ್ನೋದು ಏನೂ ಇಲ್ಲ ನಮ್ ಲೈಫ್ ಅಲ್ಲಿ. ದುಡ್ಡು ಬೇಕಾದ್ರೂ ಯಾವಾಗ ಬೇಕಾದ್ರೂ ದುಡಿಬಹುದು. ಫಿಟ್ನೆಸ್ ಅಷ್ಟೇ, ಲೈಕ್ ಏನೇ ಬಾಡಿ ಪ್ರಾಬ್ಲಮ್ಸ್ ಇದ್ರು, ಏನೇ BP ಇರ್ಬೋದು, ಶುಗರ್ ಇರ್ಬೋದು. ಐ ಸಾ ಡೇ ಬಿಫೋರ್ ಯೆಸ್ಟರ್ಡೇ 2 ಕಣ್ಣು ಕಾಣದೇ ಇರೋ ಅಂತ ಒಬ್ಬ ಮನುಷ್ಯ ಜಿಮ್ಮಿಗೆ ಬಂದು ಹೋಗ್ತಾರೆ ಡೈಲಿ. 2 ಕಣ್ಣು ಕಾಣಿಸಲ್ಲ. And if he is doing something like that, then why can't we? We have so many things that we should be grateful for in our life. So definitely that is like how do ivattu you have to take it as a challenge. There are ladies who will not take it as a challenge. ಚಾಲೆಂಜ್ ಆಗಿ ತಗೊಂಡ್ರೆ ಮಾತ್ರನೇ ನಾವೇನಾದ್ರೂ ಸಾಧನೆ ಮಾಡೋದಕ್ಕಾಗೋದು. ಸೊ ಯಾರೋ ಏನೋ ಅಂದ್ರೆ ಯೋ ಬಿಡು ಅಂತ ಅನ್ಕೊಂಡ್ ಸುಮ್ನೆ ಆಗೋದಕ್ಕಿಂತ ಹಿಂಗ್ ಅಂದ್ರಲ್ವಾ, ವೈ ಶುಡಂಟ್ ಐ ಗಿವ್ ಇಟ್ ಆನ್ಸರ್ ಇನ್ ಮೈ ಆಕ್ಷನ್ಸ್ ಅಂತ ಅನ್ಕೊಂಡು ನಾವೇನಾದ್ರೂ ಮಾಡಿದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಸಾಧ್ಯ ಆಗುತ್ತೆ. ಥೈರಾಯ್ಡ್ ಇರ್ಲಿ,
PCOD ಇರ್ಲಿ, ಏನೇ ಇದ್ರು we have very educated coaches in these era, and everything is possible online. You don't have to go to gym. And ನನಗೆ ತುಂಬಾ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಲೈಕ್ ನೀವು ಟ್ರೈನ್ ಮಾಡ್ತೀರಾ, ನಮ್ಗೆ ನೀವು ಟ್ರೈನ್ ಮಾಡಿದ್ರೆ ನಾವು ಬರ್ತೀವಿ, ಅದರ್ವೈಸ್ ನಮಗೆ ಬಾಡಿ ಶೇಮಿಂಗ್ ಅನ್ಸುತ್ತೆ, ಇಫ್ ಅ ಲೇಡಿ ಇಸ್ ಟ್ರೈನಿಂಗ್ ವಿ ಫೀಲ್ ಕಂಫರ್ಟಬಲ್ ಅಂತ. ಸಿ, when you're going to gym, you can't really, ಎಲ್ಲ ಚೆನ್ನಾಗಿದ್ದವ್ರು ಏನಕ್ಕೆ ಹೋಗ್ತಾರೆ ಜಿಮ್ಗೆ? No need, right? If that is there in your head, if you think that introvert kind of thing when you're going to gym, no, it is not possible. ಯಾರ್ ಏನಾದ್ರು ಅನ್ಕೊಡ್ಲಿ, ಇವತ್ತು ಇಲ್ಲಿ ಬರ್ತಿರೋ ಜಿಮ್ ಅವರು ನನ್ನ ನಾಳೆ ನೋಡಿ ಹೊಗಳೋ ತರ ನಾವ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಮೈಂಡ್ ಸೆಟ್ ಅಂಡ್ ಬಾಡಿ ಶೇಮಿಂಗ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಕೋಬೇಕು. Even though people are talking, you just don't give it a damn. You just work out, go out, and one fine day you are going to see the results and you are going to show the results. That's more than enough. Yes. That's it. Yeah. So ಇನ್ನೊಂದು ಲಾಸ್ಟ್ 2 questions, ಲೈಕ್ ಮೆಂಟಲ್ ಹೆಲ್ತ್ ಬಗ್ಗೆ. ಸೊ ಜಾಸ್ತಿ ಜನ ಫಿಸಿಕಲ್ ಆಗಿ ಯೋಚನೆ ಮಾಡ್ತಾರೆ, ಬಟ್ ಸೊ ಕರೆಂಟ್ಲಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಇನ್ ಟು ದ ಮೈಂಡ್. ಲೈಕ್ ಜಾಸ್ತಿ ಹೊತ್ತು ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದಾಗಿರ್ಲಿ, ಸೊ ಜಾಸ್ತಿ ಪ್ರಾಬ್ಲಮ್ಸ್ ಹೋಗ್ತಾ ಇರುತ್ತೆ. ಸೊ ಯುವರ್ ಟೇಕ್ ಅವೇ ಆನ್ ಮೆಡಿಟೇಷನ್ ಅಂಡ್ ಪ್ರಾಕ್ಟೀಸಿಂಗ್ gratefulness. And also Vismaya madam nu I am following her, so her content is like once our story nodidre I get some great feeling, like nanu adna practice ಮಾಡಕ್ಕೆ start nowadays, like gratefulness. And our ಒಂದು books ಎಲ್ಲ suggest ಮಾಡಿದ್ರು, like I started reading books and our story complete ಆಗಿ full ಆಗಿ ನೋಡಿದ್ರೆ, so ನೀವು ಕೂಡ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀರಾ ಅನ್ಕೊಂಡು, like you also are practicing that. So give me just our journey, like mental health ಮತ್ತೆ gratitude practice ಮಾಡೋದ್ರಿಂದ, so how you feel? So basically gratitude ಅಂದ್ರೆ ಏನು? ಗ್ರಾಟಿಟ್ಯೂಡ್ ಅಂದ್ರೆ ನಾವು ನಮಗೆ ಸಣ್ಣ ಪುಟ್ಟದ್ ಯಾರ್ಯಾರು ಏನೇ ಸಹಾಯ ಮಾಡಿದ್ರು ಅವರಿಗೆ ನಾವು ಒಂದು ಕೃತಜ್ಞತೆ ಭಾವನೆಯನ್ನ ತೋರ್ಸೋಂಥದ್ದು. ಸೊ ಇವಾಗ ವಿಸ್ಮಯ ಅವ್ರು ಹೆಂಗ್ ಪ್ರಾಕ್ಟೀಸ್ ಮಾಡಿಸ್ತಾರೆ ನಮ್ಗೆ ಅಂತಂದ್ರೆ, ಒಂದು ಕಲ್ಲು ಮಣ್ಣಿಗೂ ಕೂಡ, ಒಂದ್ ಇರುವೆಗೂ ಕೂಡ ನಾವು ಥ್ಯಾಂಕ್ಫುಲ್ ಆಗಿರೋ ಅಂತ ಒಂದು ಸ್ಟೇಜಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. So when you're actually thankful for everything and anything around you, ನೀವ್ ಯಾರನ್ನ ದ್ವೇಷ ಮಾಡಕ್ ಸಾಧ್ಯ ಇಲ್ಲ, ರೈಟ್? ಸೊ ಈ ಒಂದ್ ಮೈಂಡ್ ಸೆಟ್ ಬಂದ್ಬಿಟ್ರೆ, ಓಕೆ ಇವತ್ ನನ್ ಕಾರಲ್ಲಿ ನಾನು ಡ್ರೈವ್ ಮಾಡ್ಕೊಂಡ್ ಬಂದೆ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಕಾರ್. ಅಂಡ್ ನನ್ ಬಟ್ಟೆ ಹಾಕೊಂಡಿದ್ದೀನಿ ಇವತ್ತು, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಕ್ಲೋತ್ಸ್. ನನ್ನ ಹತ್ರ ಮೊಬೈಲ್ ಇದೆ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಮೊಬೈಲ್. ಸೊ ಈ ತರ ಒಂದು ಥ್ಯಾಂಕ್ಫುಲ್ನೆಸ್ ನ ನಾವು ಬರೀ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಗೆ ತೋರಿಸ್ಬೇಕಾರೆ, ಅಂಡ್ ವಾಟ್ ಅಬೌಟ್ ದ ಹ್ಯೂಮನ್ಸ್ ವಿ ಕಮ್ ಅರೌಂಡ್ ವಿತ್? We are so much treasurable actually. Now we are treasured. ನಮ್ಗೆ ಅಂತ ಒಂದು ವ್ಯಕ್ತಿಗಳು ನಮ್ ಲೈಫ್ ಅಲ್ಲಿ ಬಂದಿರ್ತಾರೆ ಅಂತಂದ್ರೆ we should be very grateful for everything. Like ಇವತ್ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ನೀವು ಥ್ಯಾಂಕ್ಫುಲ್ ಅಂತ ಗ್ರೇಟ್ಫುಲ್ ಆಗಿರೋ ತರ ನೋಡ್ಕೊಂಡು ಹೋಗ್ತಿದ್ರೆ you can't hate anybody. So when you can't hate anybody, nobody can trigger you back, nobody can hurt you back. ಅವ್ರೇನೇ ಅಂದ್ರೂ you will take it very calm and cool, like okay fine, thank you so much, that's it. ಸೊ ಆ ಒಂದ್ ಸ್ಟೇಜ್ ಕರ್ಕೊಂಡು ಹೋಗ್ಬಿಡ್ತಾರೆ ವಿಸ್ಮಯ ಅವರು. ಆತರ ಹೋದಾಗ ನಮ್ಗೆ ಹೆಂಗೆ ಅಂತಂದ್ರೆ, nobody can actually play with our mind. That's it. It's very easy. Nobody can hurt us. So when nobody can hurt us, you definitely can't take anything into your head and you can't stress about it. ಇವತ್ತು ಯಾರೋ ಒಬ್ರು ಫ್ರೆಂಡ್ ಬಿಟ್ರು ಅಥವಾ ಫ್ಯಾಮಿಲಿಲಿ ಏನೋ ಒಂದು ದುರ್ಘಟನೆ ನಡೀತು ಅಂತ ಎಲ್ಲದನ್ನು ಬ್ಲೇಮ್ ಮಾಡ್ಕೊಂಡು ಕೂರೋದಕ್ಕೆ, ಯು ಶುಡ್ ಬಿ ಥ್ಯಾಂಕ್ಫುಲ್. ಓಕೆ 10 years 9 years ಇದ್ವಾ, ಓಕೆ ಥ್ಯಾಂಕ್ಫುಲ್, ಅಟ್ಲೀಸ್ಟ್ ಇಷ್ಟು ವರ್ಷ ಆದ್ರೂ ನಮಗೆ ಮೆಮರೀಸ್ ಇದೆ. ಈಸಿ something like that. And when it comes to stress anta bandre, I am a person who is like oversensitive and overthinker. I take a lot of stress into my head, and professional life agirbodu, personal life agirbodu, sanna puttadana, even if my girl is not eating properly, I will get very stressed. Oh ivattindala anta. So that stage has to go off. Adu anta bandaga meditation is a superpower. ಲೈಕ್ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಮೆಡಿಟೇಷನ್ ಮಾಡಿ ಇದು ಗ್ರಾಟಿಟ್ಯೂಡ್ ಬುಕ್ ನ ಬರೆದ್ ಬಿಟ್ರೆ, ಮೈ ಡೇ ವಿಲ್ ಬಿ ಸೋ ಎಂಥೂಸಿಯಾಸ್ಟಿಕ್ ಅಂಡ್ ವೆರಿ ಹ್ಯಾಪಿ. ಮೆಡಿಟೇಷನ್ ಈಸ್ ವೇರ್ ಯುವರ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ವಿಲ್ ಬಿ ವೆರಿ ಇಂಪ್ರೂವ್ಡ್. ಅಂಡ್ ಆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಗೆ ಮುಖದ ಮೇಲೆ ಗೊತ್ತಾಗ್ಬಿಡುತ್ತೆ, ಓಕೆ ಯು ಅಪಿಯರ್ ವೆರಿ ಪೀಸ್ಫುಲ್. And the kind of, you don't have to apply any makeup, you don't have to come to me for the esthetician services and all. You naturally glow ಆಗ್ಬಿಡ್ತೀರಾ. ಸೊ ಮೈಂಡ್ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ಅಂಡ್ ಟೆನ್ಷನ್ಸ್ ನ ಅವಾಯ್ಡ್ ಮಾಡೋದಕ್ಕೆ, ಮತ್ತೆ ನಿಮ್ಮ ಪ್ರಾಪರ್ ಡೇನ ಒಂದು ರೂಟೀನ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್, ಸ್ಟಾರ್ಟ್ ವಿತ್ ಮೆಡಿಟೇಷನ್. Everything else will fall in place. And be thankful to everybody who come across in your life, so that ನಿಮ್ಮನ್ನ ಯಾರು ಹೇಟ್ ಮಾಡಲ್ಲ, ನೀವು ಯಾರನ್ನೂ ಹೇಟ್ ಮಾಡಲ್ಲ. And there is nothing that you can trigger us mentally also. That's it. Very easy.
ಎಸ್ ದಟ್ಸ್ ಗ್ರೇಟ್. ಸೊ ಇದನ್ನ ನಾನು ಪರ್ಸನಲ್ ಆಗಿ ಐ ಆಲ್ಸೋ ಎಕ್ಸ್ಪೀರಿಯನ್ಸ್. ಸೊ ಈಗ ಪಾಸ್ಟ್ 1.5 month 2 months ಇಂದ ಸೊ ಐ ಆಲ್ಸೋ ಸ್ಟಾರ್ಟೆಡ್ ಲೈಕ್ ಡೇ ವಿತ್ ಮೆಡಿಟೇಷನ್ ಅಂಡ್ ಗ್ರಾಟಿಟ್ಯೂಡ್. ಇದೆರಡು ಮಾಡಿದ ತಕ್ಷಣ ಐ ಕ್ಯಾನ್ ಫೀಲ್ ಲೈಕ್ ಲಿಟಲ್ ಬಿಟ್ ಆಫ್ ಆನ್ ದ ಲೋವರ್ ಸೈಡ್. ಲೈಕ್ ಓಕೆ, ಇಷ್ಟು ವಿಷಯದೆಲ್ಲ ನಾವು ಹ್ಯಾಪಿ ಆಗಿರೋದಕ್ಕೆ ಲೈಕ್ ಸೊ ಇನ್ನೂ ಒಂದು ವಿಷಯ ಹೇಳ್ತಿದ್ರು. ಸೊ ನಾವ್ ಇವತ್ತು ಎದ್ದಿದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ. ಗ್ರಾಟಿಟ್ಯೂಡ್ ನಾವು ಇವತ್ತು ಇದೀವಿ, ವಿ ಆರ್ ಸ್ಟಿಲ್ ಲಿವಿಂಗ್, ಸೊ ವಿ ಹ್ಯಾವ್ ಒನ್ ಮೋರ್ ಡೇ. ಸೊ ಅದನ್ನ ಬರೆಯುವಾಗ್ಲೇ ಸೊ ಯು ಫೀಲ್ ವೆರಿ ಗ್ರೇಟ್. ಸೊ ಪೀಪಲ್, ನೀವು ಯಾರು ನೋಡ್ತಾ ಇದ್ದೀರಾ ಲೈಕ್ ಮೇಡಮ್ ಇನ್ಸ್ಟಾಗ್ರಾಮ್ ಐಡಿ, ಸಾರಿ ಹಿಮನ್ವಿ ಅವರ ಇನ್ಸ್ಟಾಗ್ರಾಮ್ ಐಡಿ ಅಂಡ್ ವಿಸ್ಮಯ ಮ್ಯಾಮ್ ಅವ್ರದ್ದು ಕೊಡ್ತೀನಿ. ಸೊ ಎಲ್ಲಾರು ಹೋಗಿ ಅವರ ಒಂದು ಕಾಂಟೆಂಟ್ ನ ಫಾಲೋ ಮಾಡಿ. ಲೈಕ್ ದೇ ಆರ್ ಡೂಯಿಂಗ್ ಎ ಗ್ರೇಟ್. ಸೊ ಅವರ ಒಂದು ನಾವು ಸ್ಟೋರಿ ನೋಡಿದ್ರೆ ಐ ಸರ್ಚ್ ಫಾರ್ ಅವರ್ ಸ್ಟೋರಿ ಲೈಕ್ ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಏನ್ ಹಾಕಿದ್ದಾರೆ, ಇನ್ನು ಪ್ಲೆಸೆಂಟ್ ಆಗಿರುತ್ತೆ, ಆ ತರ ಹೋಗ್ತಾ ಇರುತ್ತೆ. And finally, I came to the end of this. And Iga, I need you give us that three life advice ಆಗಿರ್ಬೋದು, ಏನಾದ್ರು ಒಂದು ಸಜೆಷನ್ ಆಗಿರ್ಬೋದು, ಲೈಕ್ ಎನಿಥಿಂಗ್ which people should go through. So ಏನ್ರ ಬಗ್ಗೆ ಫೋಕಸ್ ಮಾಡ್ಬೋದು, ಲೈಕ್ top 3 things which you learn from till now till in your life. Top 3 things. First, financially independent. So anybody, be it a man, be it a woman, if financial independence ಬಂದಿದ್ರೆ present life ಅಲ್ಲಿ you don't have to answer anybody. So you will see 10,000 ದುಡಿದ್ರು ಪರವಾಗಿಲ್ಲ, 1 ಲಕ್ಷ ದುಡಿದ್ರು ಪರವಾಗಿಲ್ಲ, you have to be financially independent, and that is the way you can be happier also in the future. Second one, ಯಾರಿಗೂ ಭಯ ಪಡೋ ನೆಸೆಸಿಟಿ ಇಲ್ಲ. ನೀವ್ ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ಎಷ್ಟೇ ಕೆಟ್ಟದಾಗಿರೋ ಅಂತ ತಪ್ಪು ಮಾಡಿದ್ರು ಪರವಾಗಿಲ್ಲ, ಅಥವಾ ನಿಮ್ ಯಾವ್ದೇ ಸರ್ಕಮ್ಸ್ಟೆನ್ಸಸ್ ಆಗಿರ್ಬೋದು, ಭಯ ಪಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ದಿಸ್ ಇಸ್ ಯೋರ್ ಲೈಫ್. You don't have to live for any others questions. ನಾಳೆ ಅವ್ರು ನನ್ನ ಪಾಯಿಂಟ್ ಔಟ್ ಮಾಡ್ತಾರೆ, ಅವ್ರು ನನ್ನ ಕಾರ್ನರ್ ಮಾಡ್ತಾರೆ, ಅವ್ರು ನನಗೆ ಹಿಂಗ್ ಅನ್ಬೋದು, ನನಗೆ ಗಿಲ್ಟ್ ಫೀಲ್ ಆಗ್ಬೋದು, ರಿಗ್ರೆಷನ್. No, you don't have to. Happiness happen. You don't have to feel guilt or you don't have to answer anybody. It's your life. If you are making a mistake, do it. ಪರವಾಗಿಲ್ಲ, ಮಿಸ್ಟೇಕ್ ಆಗಿದ್ರು ಪರವಾಗಿಲ್ಲ, ಅಥವಾ ರಾಂಗ್ ಆಗಿದ್ರು ಪರವಾಗಿಲ್ಲ. You don't have to fear. ಆ ರಿಗ್ರೆಷನ್ ಮೋಡ್ಗೆ ಹೋಗಿ, ಆ ಗಿಲ್ಟ್ ಮೋಡ್ಗೆ ಹೋಗಿ ತುಂಬಾ ಜನ ಆಚೆ ಬರಕ್ ಆಗ್ದಲೆ ತುಂಬಾ ಜನ ಡಿಪ್ರೆಷನ್ಗೆ ಹೋಗಿ ಲೈಫ್ನೇ ಹಾಳು ಮಾಡ್ಕೊಂಡ್ರು ಅಂತ ಪರಿಸ್ಥಿತಿ ಬಂದಿದೆ. ಹೆದರಬೇಡಿ, ಯಾವ್ದೇ ಕಾರಣಕ್ಕೂ ಹೆದರಬೇಡಿ. ಅಂಡ್ ದೇರ್ ಆರ್ ಸೊಲ್ಯೂಷನ್ಸ್. ತಪ್ಪು ಮಾಡಿದ್ರೂ ಕೂಡ ಜಗತ್ತಲ್ಲಿ ಸೊಲ್ಯೂಷನ್ಸ್ ಇಲ್ದೇ ಇರೋಂತ ತಪ್ಪುಗಳು ಯಾವ್ದೂ ಇಲ್ಲ. ಸೊ ಹಂಗಾಗಿ. ಅಂಡ್ ಥರ್ಡ್ ಒನ್, ಐ ಥಿಂಕ್ ಫೋಕಸ್ ಆನ್ ಯೋರ್ ಮೈಂಡ್ ಅಂಡ್ ಬಾಡಿ. ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಹೆಲ್ತ್ ಇಲ್ಲ ಅಂತಂದ್ರೆ ನೀವ್ ಏನ್ ದುಡ್ದು ಯಾರನ್ನ ಮೆಚ್ಚೋದಕ್ ಹೋದ್ರು ಇಟ್ಸ್ ಅ ವೇಸ್ಟ್. ಮೈಂಡ್ ಚೆನ್ನಾಗಿತ್ತು ಅಂತಂದ್ರೆ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗಲ್ಲ. ಮೈಂಡ್ ಸೆಟ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಇನ್ ಯೋರ್ ಲೈಫ್. ಅಂಡ್ when you're keeping your body is your temple. So when you're keeping your body healthy, that is more than enough. ನೀವು 30 years ಬದುಕಿದ್ರು 60 years ಬದುಕಿದ್ರು ಕಂಟೆಂಟ್ ಇರುತ್ತೆ ಲೈಫ್ ಅಲ್ಲಿ. ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ದಟ್ ಯು ಕಮ್ ಅಕ್ರಾಸ್ ಇನ್ ಯುವರ್ ಲೈಫ್. ದಟ್ಸ್ ಇಟ್. ಎಸ್, ದಟ್ಸ್ ಗ್ರೇಟ್. ಸೊ ಬೈ ದ ಎಂಡ್, ಸೊ ನಾನ್ ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಬಿಕಾಸ್ ಇಟ್ ಜಸ್ಟ್ ಟ್ರಿಗರ್ಡ್ ಇನ್ ಮೈ ಮೈಂಡ್. ಸೊ ಓಕೆ, ಮ್ಯಾಮ್ ನ ಕೇಳ್ಬೋದಾ ಅಂತಾನೆ ನಾನು DM ಮಾಡಿದ್ದೆ actually. So I was started this way before, like so I think you are the second guest. So ಇದಕ್ ಮುಂಚೆ ಚರಿತಾ ಅಂತ ಇನ್ವೈಟ್ ಮಾಡಿದ್ದೆ. ಆ ಟ್ರಕ್ಕರ್ ಅವರು ನನ್ಗೆ ಇನ್ಸ್ಪೈರ್ ಆದ್ರು. ಸೊ ಅವ್ರನ್ನ ಇನ್ವೈಟ್ ಮಾಡಿದೆ. ಸೊ ದೆನ್ ಇಟ್ ವಾಸ್ ಜಸ್ಟ್ ಟ್ರಿಗರ್ಡ್ ಅಂಡ್ ಐ ಟ್ರೈ ಟು ಕಾಲ್ ಯು, ಲೈಕ್ ನಿಮ್ DM ಮಾಡಿದೆ. ಸೊ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್ ಅಂಡ್ ಆಲ್ಸೋ ನಿಮ್ ಟೈಮ್. ಸೊ ಗ್ರೇಟ್ಫುಲ್ ಫಾರ್ ದಟ್. ಅಂಡ್ ಇದು ರಿಯಾಲಿಟಿ ಆಗಿರೋದೇ ದೊಡ್ಡ ವಿಷಯ. ಲೈಕ್ ಐ ಫೀಲ್ ಗ್ರೇಟ್ ಫಾರ್ ದಟ್. ಸೊ ಇದು ಇನ್ನು ಜಾಸ್ತಿ ಎಪಿಸೋಡ್ಸ್ ಆಗಿ ಹೋಗ್ಬೇಕು. ಅಂಡ್ ಐ ಟ್ರೈ ಟು ಕನೆಕ್ಟ್ ವಿತ್ ವಿಸ್ಮಯ ಮ್ಯಾಮ್ ಆಲ್ಸೋ ಇಫ್ ಪಾಸಿಬಲ್. ಸೊ ಕ್ರಾಸ್ಡ್, ಲೆಟ್ಸ್ ಡೂ ಇಟ್. Thanks a lot, ma'am. So thanks for joining. And anything you want to share? Yeah, definitely I want to share about it because ivattu kuda I have been going a lot with my mental stress and everything. I'm sure I'll come out of it very soon, and because I'm capable, I have gone through that stage of depression and everything, I can definitely come out of it. Sorry again for making you wait for so long, Akshay. You definitely don't know. I understand. ನಿಮಗಿನ ನಾನ್ ಜಾಸ್ತಿ ಗ್ರೇಟ್ಫುಲ್ ಆಗಿದ್ದೀನಿ. ಏನಕ್ಕೆ ಅಂತಂದ್ರೆ the present situation, I wanted to motivate myself. So when I wanted to motivate myself, I wanted this such one kind of session which was like held it up from so long. ಹೇಳ್ಬೇಕಂದ್ರೆ ನಿನ್ನೆ ತಾನೇ ನಾನು ಹೊಸ ಮನೆಗೆ ಮೂವ್ ಆದೆ, ಅದು ಇದು ಅರೇಂಜ್ಮೆಂಟ್ಸ್, ಆರ್ಗನೈಸಿಂಗ್, ಅದು ಇದು ಸ್ಟಫ್ಸ್ ಎಲ್ಲ ಮುಗಿಸಿ I was so tired.
I thought even today morning, let me tell Akshay that next week Marana and Ankundu. Then something triggered like, why am I doing this? So even though if I'm in such a mental stress, why shouldn't I take it up? Let me speak like whatever comes to my mind. Why should I even prepare myself? Beda. And I just made it till here. And thank you so much. This is such a very good opportunity for me also, where ನನ್ನ ಬಗ್ಗೆ ನನಗೆ ರಿಯಲೈಸೇಷನ್ ಮತ್ತೆ ಜಾಸ್ತಿ ಆಯಿತು ಹೇಳ್ಬೇಕು ಅಂದ್ರೆ, ವಿಚ್ ಕ್ಯಾನ್ ಮೇಕ್ ಮಿ ಕೀಪ್ ಗೋಯಿಂಗ್ ಅ ಲಾಟ್ ಮೆನಿ ಮೋರ್ ಡೇಸ್. It's a very good work, Akshay. I really appreciate you, and I'll also give you more influences, reference. If you can take their interviews also, it will be very helpful. Thank you again. Thanks for that gesture. So sure, Madana, like we'll do it. And yes, that's it, ma'am. Thank you a lot. Thank you so much. Yeah. Okay. ಸೊ ಎಪಿಸೋಡ್ ತುಂಬ ಸೂಪರ್ ಆಗಿತ್ತು ಅನ್ಕೊತೀನಿ. ಸೊ ನೀವು ಈ ಒಂದು ಸೀರೀಸ್ ಬಗ್ಗೆ ನೀವೇನು ಅನ್ಕೊತಾ ಇದ್ದೀರಾ, ಸೊ ನೆಕ್ಸ್ಟ್ ಯಾವ ಗೆಸ್ಟ್ನ ಇನ್ವೈಟ್ ಮಾಡ್ಬೋದು, ಸೊ ಯಾರನ್ನ ನೀವು ಇನ್ನೂ ಈ ಒಂದು ಶೋದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಪ್ಲಸ್ ಹಿಮಾನ್ವಿ ಮ್ಯಾಮ್ ಅವರ ಒಂದು ಡೀಟೇಲ್ಸ್, ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಅವರ ಒಂದು ಬಿಸ್ನೆಸ್ ಡೀಟೇಲ್ಸ್ ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಹಂಗೆ ನಂದು ಇದೆ, ಸೊ ಫಾಲೋ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ ಅ ಕ್ವಾಲಿಟಿ ಪೀಸ್ ಆಫ್ ಕಾಂಟೆಂಟ್ ಫ್ರಮ್ ಮೈ ಸೈಡ್. ಸೊ ಹೋಪ್ ದಿಸ್ ಹೆಲ್ಪ್ಸ್ ಅ ಲಾಟ್. ನಾನು ಇನ್ನೊಂದು ಇಂಪಾರ್ಟೆಂಟ್ ಆದ ಒಂದು ಪಾಡ್ಕ್ಯಾಸ್ಟ್ ಸೀರೀಸ್ ಜೊತೆ ಬರ್ತೀನಿ, ಇನ್ನೊಂದು ಗೆಸ್ಟ್ ಜೊತೆ. ಅಂಟಿಲ್ ದೆನ್, ಸಿ ಯು, ಬೈ, ಟೇಕ್ ಕೇರ್.